ಒಂದನೇ ವರ್ಷ ಹೇಗಿತ್ತು ಅಂದರೆ ನೀನು ಮೇಳಕ್ಕೆ ಮತ್ತೆ ಬೇಡ ಅಂತ ಹೇಳಿದ್ರು ಸಂಬಂಧಪಟ್ಟ ದೇವಸ್ಥಾನದವರು. 18,000 ರೂಪಾಯಿ ಸಂಬಳ ನನಗೆ 6 ತಿಂಗಳಿಗೆ. ಬರುವ ವರ್ಷ ನಾನು ಎಂತ ಮಾಡೋದು ಕೇಳಿದಾಗ ನೀನು ಬೇಡ, ನನಗೆ ತುಂಬ ಅಳು ಬಂತು ಅವಾಗ. ಸ್ತ್ರೀವೇಷ ಮಾಡ್ಲಿಕ್ಕೆ ಮಾನಸಿಕವಾಗಿ ತುಂಬ ಸಿದ್ಧತೆಗಳು ಬೇಕು. ಮಾನಸಿಕ ಶ್ರಮ ಹೆಚ್ಚು ಸ್ತ್ರೀವೇಷಕ್ಕೆ, ಪುರುಷ ವೇಷಕ್ಕೆ ದೈಹಿಕ ಶ್ರಮ ಹೆಚ್ಚು. ನಾನು ಎರಡೂ ಮಾಡೋ ಕಾರಣಕ್ಕೆ ನಂಗೆ ಕರೆಕ್ಟ್ ಗೊತ್ತಾಗಿದೆ ಈಗ. ಅದಕ್ಕೂ ಸಿದ್ಧತೆಗಳು ಬೇಕು, ಮಾನಸಿಕವಾಗಿ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗಬೇಕು ಸತ್ಯ. ಆದರೆ ಗಂಡಿನ ಒಳಗೆ ಪರಕಾಯ ಪ್ರವೇಶ ಮಾಡೋದು ಭಾಳ ದೊಡ್ಡ ವ್ಯತ್ಯಾಸ ಅಲ್ಲ. ಒಬ್ಬ ಗಂಡಾದವ ಹೆಣ್ಣಾಗಿ ಪರಕಾಯ ಪ್ರವೇಶ ಮಾಡೋದು ಉಂಟಲ್ಲ, ತುಂಬ ಕಷ್ಟ ಮಾನಸಿಕವಾಗಿ. ಆ ಕಲಾಭಿಮಾನಿಗಳು ಎಷ್ಟು ಸಪೋರ್ಟ್ ಕೊಡ್ತಾರೋ ಅದ್ರಿಗೆ 2 ಪಟ್ಟು ಸಪೋರ್ಟ್ ಫ್ಯಾಮಿಲಿ ಕೊಡಬೇಕು. ನಾವು ಹಗಲಾದ ತಕ್ಷಣ ಸೂರ್ಯ ಹುಟ್ಟಿದ ತಕ್ಷಣ ನಾವು ಮಲ್ಕೊಂಡ್ಬಿಡ್ತೇವೆ, ಇಡೀ ಪ್ರಪಂಚ ಮಲಗುವಾಗ ನಾವು ಎದ್ಕೊಂಡು ಬಿಡ್ತೇವೆ. ಫ್ಯಾಮಿಲಿ ಒಟ್ಟಿಗೆ ಟೈಮ್ ಕಳೆಯೋದು ಅಥವಾ ಅವರ ಬೇಕು ಬೇಡಿಕೆಯನ್ನು ಈಡೇರಿಸುವಲ್ಲಿ ಕಲಾವಿದರು ತುಂಬಾ ಕಷ್ಟ. ಅಘನಾಶಿನಿ ಆಟ ಮುಗಿಸಿ ಅಂಕೋಲಕ್ಕೆ ಹೋಗೋದು, ಟೈಮ್ ಶಾರ್ಟ್ ಇದ್ರಿಂದ ಹಾಗೆ ವೇಷದಲ್ಲೇ ಹೋದೆ ನಾನು. ಇಲ್ಲಿ ಮಾದಗಿರಿ ಚೆಕ್ ಪೋಸ್ಟ್ ಇತ್ತ ಅವಾಗ, ಚುನಾವಣೆ ಟೈಮ್ ಆದ್ರಿಂದ ಚೆಕಿಂಗ್ ಎಲ್ಲ ಮಾಡೋರೆಲ್ಲ ಹೊರಗಡೆಯವರಾಗಿದ್ರು, ಈ ಕಡೆ ಲೋಕಲ್ ಯಾರು ಇಲ್ಲ. ಅದಕ್ಕೆ ಅವ್ರಿಗೆ ಇದು ಎಂತಂತ ಅರ್ಥ ಆಗ್ಲಿಲ್ಲ. ಮತ್ತೆ ಆಮೇಲೆ ಒಬ್ರು ಕರೆದು ಫೋಟೋ ತೆಗೆದುಕೊಂಡು ಮಾರನೇ ಪೇಪರ್ನೆಲ್ಲ ಬಂತು. ಪ್ರಚಾರಕ್ಕಾಗಿಯೋ ಅಥವಾ ಉಳಿದು ಯಾವುದೋ ಒಂದು ಮತ್ತೊಬ್ಬರು ಮಾಡ್ತಾರೆ ತಾನು ಮಾಡಬೇಕು ಪ್ರೆಸ್ಟೇಜಿಗಾಗಿಯೋ ವೇಷ ಮಾಡೋದಲ್ಲ. ಒಂದು ಕಲೆಯ ಉಳಿಗೂ ಮತ್ತೆ ಬೆಳೆವಿಯಲ್ಲಿ ನಮ್ಮ ಕೊಡುಗೆ ಕೊಡಬೇಕು. ನಾವೀಗ ದಾರಿಯಲ್ಲಿ ಹೋಗುವಾಗ ಹೆಣ್ಣು ಮಕ್ಕಳು ನೋಡ್ತೇವೆ ಅಥವಾ ಮತ್ತೊಬ್ಬ ನೋಡ್ತೇವೆ, ಅದರಲ್ಲಿ ಬೇರೆ ಒಂದು ಕಲಿಯುವ ಗುಣ ತುಂಬ ಇರ್ತದೆ. ಒಂದು ಹುಡುಗಿಯಿಂದ ಒಂದು ಹುಡುಗಿ ನಡೆಯೋದು ವ್ಯತ್ಯಾಸ ಇರ್ತದೆ, ಒಂದು ವಯಸ್ಸಿನಿಂದ ಒಂದು ವಯಸ್ಸಿಗೆ ನಡೆಗೆಯಲ್ಲಿ ವ್ಯತ್ಯಾಸ ಇರ್ತದೆ, ಮಾತಿನ ಧ್ವನಿಯಲ್ಲಿ ವ್ಯತ್ಯಾಸ ಇರ್ತದೆ. ನಮ್ಮ ಬೇಕು ಬೇಡಿಕೆ ಒಂದು ಮಿತಿಯಲ್ಲಿ ಇದ್ರೆ ವೃತ್ತಿಯಾಗಿ ಸ್ವೀಕರಿಸಬೇಕು. ನಮ್ಮ ಬೇಕು ಬೇಡಿಕೆ ಅತಿಯಾದರೆ ಇದು ಈ ವೃತ್ತಿಯಾಗಿ ಸ್ವೀಕರಿಸಿದ್ರೆ ಅವನು ಸೋಲ್ತಾನೆ. ಈಗ ನಾವೊಂದು ಟ್ರಸ್ಟ್ ಮಾಡ್ಕೊಂಡ್ರೆ ಸಂಘಟನೆ ಅಲ್ಲ, ಒಂದು ಯೂನಿಯನ್ ಮಾಡಬೇಕು. ನೋಡಿ ಎಷ್ಟು ಸಣ್ಣ ಕೆಲಸದವರು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಯಕ್ಷಗಾನ ಕಲೆ ಯೂನಿಯನ್ ಇಲ್ಲ ಸರ್. ಕಲೆಗೆ ಸಾವೇ ಇಲ್ಲ. ಈ ಪ್ರಪಂಚ ಯಾವಾಗ ಎಂಡ್ ಆಗುತ್ತೋ ಆವತ್ತು ಕಲೆ ಎಂಡ್ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀಲಕೋಡು ಶಂಕರ ಹೆಗ್ಡೆ ಅವರು ಯಕ್ಷರಂಗಕ್ಕೆ ಹೆಂಗೆ ಪಾದಾರ್ಪಣೆ ಮಾಡಿದ್ರು, ಹೆಂಗೆ ಬಂದರು, ಇವ್ರ ಎಜುಕೇಷನ್ ಏನು, ಆಮೇಲೆ ಹೇಗಿತ್ತು ಇವರು ಪಾದಾರ್ಪಣೆ ಆಗೋ ಟೈಮ್? ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ. ಸೊ ಒಬ್ಬ ವ್ಯಕ್ತಿ ಯಕ್ಷಗಾನಕ್ಕೆ ಬರ್ಬೇಕಂದ್ರೆ ಒಂದು ಸೆಳೆತ ಇರಬೇಕು, ಇಲ್ಲ ಫ್ಯಾಮಿಲಿಯಿಂದ ಯಾರಾದ್ರು ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಹೇಳ್ತಾರೆ. ಇದು ಹೆಂಗೆ ಪ್ರಾರಂಭ ಆಯಿತು? ಯಕ್ಷಗಾನದ ಸೆಳೆತ ಹೆಂಗೆ ಪ್ರಾರಂಭ ಆಯಿತು, ಹೆಂಗೆ ಬಂದ್ರಿ ಅಂತ? ಎಷ್ಟು ಓದಿದ್ರಿ ನೀವು? ಸರ್ ನಾನು PUC ವಿದ್ಯಾಭ್ಯಾಸ ಮುಗಿಸಿದ್ದು. ಅದಕ್ಕೂ ಮೊದಲು ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಈಗ ಹತ್ರ ನಮ್ಮ ಜಾತ್ರೆ ಆಟಗಳಿಗೆ ನಾನು ಹೋಗ್ತಾ ಇದ್ದೆ. ಮಾರನೇ ದಿವಸ ಅಲ್ಲಿ ಮಾಡಿದ ಕೆಲವು ಪದ್ಯಗಳನ್ನೆಲ್ಲ ಹೀಗೆ ತೋಟದಲ್ಲೆಲ್ಲ ಹೇಳಿ ಕುಣಿಯುವುದೆಲ್ಲ ಇತ್ತು ಮೊದಲು. ನಮ್ಮ ಮಾವ ಒಬ್ಬರು ಇದ್ರು, ಅವರೊಟ್ಟಿಗೆ ಹೆಚ್ಚಾಗಿ ಗುಂಡುಬಾಳ ನೈಟ್ ಆಟಕ್ಕೆಲ್ಲ ಹೋಗೋದಿತ್ತು ನಾನು. ಅವ್ರು ತೀರ್ಕೊಂಡಿದ್ದಾರೆ ಈಗ. ಆಮೇಲೆ PUC ಮುಗಿದ್ಮೇಲೆ ಮತ್ತೆ ಕಾಲೇಜ್ ಬೇಡ ಅಂತ ಅನಿಸ್ತು. ನಾನು ಗುತ್ತಿಗೆ ಆಧಾರದ ಮೇಲೆ ಲೈನ್ ಮ್ಯಾನ್ ಕೆಲಸಕ್ಕೆ ಹೋಗಿದ್ದು. ಅಲ್ಲೊಂದು 1-2 ತಿಂಗಳು ಮಾಡಿದೆ ಅಷ್ಟೇ. ಆ ನಂತರ ಮಾಳ್ಕೋಡಿಗೆ ಲೈನ್ ಎಳಿಲಿಕ್ಕೆ ಹೋಗುವಾಗ ಕೆರೆಮನೆ ಹತ್ರ ಗುಣವಂತ ಹತ್ರ ಒಂದು ಬೋರ್ಡ್ ಕಂಡಿದ್ದೆ ನಾನು. ಅಂದ್ರೆ ಯಕ್ಷಗಾನ ತರಬೇತಿ ನೀಡಲಾಗುವುದು, ಸ್ಟೈಪೆಂಡ್ ಆಗಿ 500 ರೂಪಾಯಿ ಕೊಡಲಾಗುವುದು, ಊಟ ಮತ್ತು ವಸತಿ ಫ್ರೀ ಅಂತಿತ್ತು. 1 ವರ್ಷ ಪಾಸ್ ಆದ್ರೆ ಆಯ್ತಲ್ಲ, 1 ವರ್ಷ ಅವಕಾಶ ಅದಕ್ಕೆ. ಹಾಗಾಗಿ ಅಲ್ಲಿ ಹೋಗುವಂತ ಮಾಡಿ ಅವ್ರು ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂ ಅಲ್ಲಿ ಪಾಸ್ ಆದೆ. ಶಂಭುಗೌಡ್ರು ನಂಗೆ ಯಾವಾಗೂ ಹೇಳಿಸು ಅಂದ್ರೆ ಸ್ವಲ್ಪ ಗಮ್ಮತ್ತಲ್ಲಿ ಹೇಳುದು, ನೀನು ಬರೀ ಅವಲಕ್ಕಿ ಮಜ್ಜಿಗೆ ಮಾರೆ, ನಿನಗೆ ಕಷ್ಟ ಯಕ್ಷಗಾನ ಅಂತ ಹೇಳುದಾಗಿತ್ತು. ಅವ್ರು ತುಂಬಾ ಸಲುಗೆಯಿಂದ ಮತ್ತೆ ಪ್ರೀತಿಯಿಂದ ಹೇಳುವುದು. ಆಮೇಲೆ ಇಂಟರ್ವ್ಯೂ ಪಾಸ್ ಆದ್ಮೇಲೆ ನಮ್ಗೆ ಗುರುಗಳಾಗಿ ಹಿರಂಜಾಲ ಗೋಪಾಲ್ ಗಾಣಿಗರು ನರ್ತನಕ್ಕೆ, ಮತ್ತು ಭಾಗವತಿಗೆ ವಿದ್ವಾನ್ ಗಣಪತಿ ಭಟ್ರು, ನಂತರ ಮೃದಂಗ ಮತ್ತು ಉಳಿದ ಚಂಡೆಗಳಿಗೆ AP ಪಾಠಕ್ ಅವರಾಗಿದ್ರು. ಅವ್ರ ಹತ್ರ 1 ವರ್ಷ ಅಭ್ಯಾಸ ಮಾಡಿದೆ. ಅಲ್ಲೇ ಕೆರೆಮನೆ ಮೇಳಕ್ಕೆ ಪೀಠಿಗೆ ಶ್ರೀವೇಷಕ್ಕೆ ಸೇರಿಕೊಂಡೆ. ಅದ್ರ ಒಟ್ಟಿಗೆ ಗುಂಡುಬಾಳ ಮಾಡಿದೆ. ಗುಂಡುಬಾಳ ಮತ್ತು ಕೆರೆಮನೆ ಮೇಳ 2 ಒಟ್ಟಾಗಿ ಕೆಲಸ ಮಾಡಿದ್ದು ನಾನು. ನನಗೆ ಸ್ವಲ್ಪ ಸಂಸ್ಕಾರಗಳು ಸಿಗಲಿಕ್ಕೆ ಕಾರಣ ಕೆರೆಮನೆ ಮೇಳ. ಅದು ಮೊದಲಿಂದ ಕೆರೆಮನೆ ಮೇಳದ ಬಗ್ಗೆ ಅದೊಂದು ಗೌರವ ತುಂಬ ಉಂಟು.
ಶಂಭು ಮಾರ್ಗದರ್ಶನ, ಅವರಿದು ವಾಲಿ, ನನ್ನೊಂದು ಸುಗ್ರೀವ ಅವಾಗಲೇ ಹಾಂ ಹಾಂ ಅವರೇ ಮಾಡಿಸಿರೋದು. ಓಕೆ. ಮತ್ತು ನಾನು ಮಾಡಿದ್ದೆ ಅಂಥದ್ದಿಲ್ಲ ಅದರಲ್ಲಿ. ಓಹೋ. ಅದು ಹೊರಗಡೆಗೆ ಅವರೊಟ್ಟಿಗೆ ವಿದೇಶಿ ಟೂರುಗಳು ಮಾಡಲಿಕ್ಕೆ ಅವಕಾಶ ಆಯಿತು, ಹೊರಗಡೆ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಆಯಿತು. ಆಮೇಲೆ ಗುಂಡ್ಬಾಳದಲ್ಲಿ ಒಂದು 2 ವರ್ಷ ಅಭ್ಯಾಸ ಮಾಡಿದ ಮೇಲೆ ಮಂದರ್ತಿ ಹೋಗಿದ್ದು ನಾನು 2 ವರ್ಷ. ಓಕೆ. ಮಂದರ್ತಿಲಿ ಹೋಗುವಾಗ ಕಷ್ಟ ಆಯ್ತು, ನನಗೆ ಅಂತ ಅನುಭವ ಇಲ್ಲ, ಯಾಕೆ ಹಿನ್ನೆಲೆಯೂ ಇಲ್ಲ, ಅನುಭವನೂ ಇಲ್ಲ. ಆದರೆ 2ನೇ ವರ್ಷ ಹೇರಂಜಲ್ ಗೋಪಾಲ್ ಗಾಣಿಗೆ ಸಿಕ್ಕಿದ್ರು ನನಗೆ. ಗುರುಗಳು ಹೋದಾಗಿತ್ತು, ಅಲ್ಲ ಪ್ರಧಾನ ಭಾಗವತರು ಹೋದಾಗಿತ್ತು. ಅವ್ರು ನನ್ನನ್ನು ಅವ್ರ ಸೆಟ್ಟಿಗೆ ಹಾಕ್ಕೊಂಡ್ರು. 3ನೇ ಸೆಟ್ ಆಗಿತ್ತು. ಅಲ್ಲಿಂದ ನನ್ನ ಲೈಫ್ ಬದಲಾಗ್ತಾ ಹೋಯ್ತು ಯಕ್ಷಗಾನದಲ್ಲಿ. 1ನೇ ವರ್ಷ ಹೇಗಿತ್ತು ಅಂದರೆ, ನೀನು ಮೇಳಕ್ಕೆ ಮತ್ತೆ ಬೇಡ ಅಂತ ಹೇಳಿದ್ರು ಸಂಬಂಧಪಟ್ಟು ದೇವಸ್ಥಾನದವರು. 18,000 ರೂಪಾಯಿ ಸಂಬಳ ನನಗೆ 6 ತಿಂಗಳಿಗೆ. ಬರೋ ವರ್ಷ ನಾನು ಎಂತ ಮಾಡೋದು ಕೇಳಿದಾಗ, ನೀನು ಬೇಡ, ನನಗೆ ತುಂಬ ಅಳು ಬಂತು ಅವಾಗ. ಅಂದರೆ ಇನ್ನೆಂತ ಮಾಡೋದು, ಬೇಡ ಅಂತ ಹೇಳಿದ್ರಲ್ಲ. ಕಡೆ ಆವಾಗ ಹಿರಂಜಲ್ ಗೋಪಾಲ್ ಗಾಣಿಗರು ಅಲ್ಲೇ ದೇವಸ್ಥಾನ ಬಾಗಿಲಲ್ಲಿ ಮೆಟ್ಲ ಮೇಲೆ ಇದ್ರು ಅವರು. ಎಂತ ಆಯ್ತಾ ಕೇಳಿದ್ರು, ಹಿಂಗಾಯ್ತು, ಹೆಸರು ಬೇಡ ಯಾರು ಅಂತ, ಬೇಡ ಅಂತ ಹೇಳಿದ್ರು. ಮತ್ತು ಬರೋದಿದ್ರೆ ಅದೇ ಸಂಬಳಕ್ಕೆ ಬಾ, ಅದಲ್ಲ ಅಂದರೆ ನಿಂಗೆ ಜಾಗ ಬೇಕು ಅಂದರೆ ಸಂಬಳ 1-2,000 ರೂಪಾಯಿ ಮತ್ತು ಕಡಿಮೆ ಬಾ ಅಂದರು. ಅಯ್ಯೋ ಪಾಪ. 6 ತಿಂಗಳಿಗೆ ಅಷ್ಟೇ ಅಷ್ಟೇ. ಓಕೆ. ಆವಾಗ ಹಿರಂಜಲ್ ಗೋಪಾಲ್ ಗಾಣಿಗರು ಇಲ್ಲ ಅದೇ ಸಂಬಳಕ್ಕೆ ನನ್ನ ಸೆಟ್ಟಿಗೆ ಹಾಕ್ಯವನ ಅಂತ ಹೇಳಿದ್ರು. ಅಲ್ಲಿ ನಾಗನಂದನೇ ಪ್ರಸಂಗ, ನನ್ನೊಂದು ನಂದ ವೇಷ. ಅಲ್ಲಿಂದ ನನ್ನ ಲೈಫ್ ಟರ್ನ್ ಆಯಿತು. ಓಕೆ. ಅಂದರೆ ಎ ಸೆಟ್ಟಲ್ಲಿರುವಾಗ ನನಗೆ ಅವಕಾಶವೇ ಇಲ್ವಾಗಿತ್ತು, ಸಖಿ ಮಾಡಿಕೊಂಡೇ ಹೋಗೋದಾಗಿತ್ತು. ಆದರೆ ಪ್ಲಸ್ ಆಯ್ತು ನನಗೆ ಅವಕಾಶ ಇರೋದ್ರೆ. MA ನಾಯಕರು ಪ್ರಧಾನ ಸ್ತ್ರೀವೇಷ ಆದ್ರಿಂದ ಅವರನ್ನು ನೋಡಿ ಕಲೀಲಿಕ್ಕೆಲ್ಲ ಅನುಕೂಲ ಆಯ್ತು ನನಗೆ. ಆಮೇಲೆ ಅಲ್ಲಿಂದ ನಾನು ಕಮಲಶಿಲೆ ಮೇಳಕ್ಕೆ ಹೋಗಿದ್ದೆ 2 ವರ್ಷ. ಓಕೆ. ಕಮಲಶಿಲೆ ಮೇಳ 2 ವರ್ಷ ಮುಗಿತಾ ಇರುವಾಗ ಯಲಗುಪ್ಪ ಸುಬ್ರಹ್ಮಣ್ಯರು ಪೆರಡೂರು ಮೇಳವನ್ನು ಬಿಟ್ಟರು. ಶಿವರಂಜನಿ ವರ್ಷ ಅದು. ಅದರ ತುದಿಯಲ್ಲಿ ನಾನು ಎಂಟ್ರಿ ಆದೆ. ಮತ್ತೆ ನನಗೆ ದೇವ್ರ ದಯಿಂದ ಹಿಂತಿರುಗಿ ನೋಡುವಂಥ ಆ ಕೆಟ್ಟ ದಿನಗಳು ಬರಲೇ ಇಲ್ಲ. ಇದರಲ್ಲೇ ಬದುಕನ್ನು ಕಟ್ಕೊಳ್ಳುವಂಥ ಒಳ್ಳೆಯ ಅವಕಾಶಗಳು ಸಿಕ್ತು. ಓಕೆ. ಈ ಸ್ತ್ರೀ ವೇಷ ಹೆಂಗೆ ಆಗಿದ್ದು ಅಂತ ಅಂದರೆ, ನೀವು ಪುರುಷ ವೇಷದ ಬಗ್ಗೆ ಒಲವಿತ್ತ, ಸ್ತ್ರೀ ವೇಷದ ಬಗ್ಗೆ ಒಲವಿತ್ತು? ನನಗೆ ಪ್ರಾರಂಭದಲ್ಲಿ ಪುರುಷ ವೇಷದ ಬಗ್ಗೆ ಒಲವು. ಓಕೆ. ಆದರೆ ಕೇಂದ್ರದ ಎಲ್ಲ ಸ್ಟೂಡೆಂಟ್ ಒಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಬೇಕು, ಆಟ ಮಾಡಬೇಕು ಅಂತ ಆಯಿತು. AP ಪಾಠಕ್ ಅವರು ಮಾಡಲೇಬೇಕು ಅಂತ ಹೇಳಿದ್ರು. ಇಡಗುಂಜಿ ಜಾತ್ರೆಯಲ್ಲಿ ಕೆರೆಮನೆ ಮೇಳ ಸೇವೆ ಆಟ ಆಗ್ತದೆ. ಓಕೆ. ಆವಾಗ ವಿದ್ಯಾರ್ಥಿಗಳಿಂದ ಒಂದು ಪ್ರಸಂಗ ಮಾಡುವುದು, ಹಿಡಂಬ ವಿವಾಹ ಅಂತ ಆಯಿತು. ಓಕೆ. ಮಾಯಾ ಹಿಡಂಬೆ ಮಾಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಇಡೀ ನಮ್ದು 14 ಜನ ಸ್ಟೂಡೆಂಟ್ ಒಂದು ಬ್ಯಾಚಲ್ಲಿ, 14 ಜನ ನಾವು ಸ್ತ್ರೀ ವೇಷ ಮಾಡೋದಿಲ್ಲ ಅಂತ ಹೇಳ್ತಾರೆ. ಓಕೆ. ಇವತ್ತು ಪ್ರಸಿದ್ಧರಾಗಿರುವಂಥ ಮೊದಲಿಗರ NJ ನಮ್ಮ ಬ್ಯಾಚೆ. ನಾವೆಲ್ಲ ಒಂದೇ ಬ್ಯಾಚಲ್ಲಿ ಕಲಿತಾ ಇರೋದು. ಗೋಳಿ ಅಂಗಡಿ, ಗಣೇಶ್ ಶೆಟ್ಟಿ ಎಲ್ಲವ. ಆಮೇಲೆ ಪಾಠ ಗುರುಗಳು ಇಲ್ಲ ನೀನೇ ಸ್ತ್ರೀ ವೇಷ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿ ಹೆದರಿಸಿ ಮಾಡಿಸಿದ್ರು. ಅಲ್ಲಿಂದ ಮತ್ತೆ ಕಂಟಿನ್ಯೂ ಸ್ತ್ರೀ ವೇಷವೇ ಆಯ್ತು ನನಗೆ. ಓಹೋ, ಸ್ತ್ರೀ ವೇಷನೇ? ಹೌದು, ಕಂಟಿನ್ಯೂ ಸ್ತ್ರೀ ವೇಷ. ಮಧ್ಯೆ ಆಗಾಗೆಲ್ಲೂ ಹಿಂಗೆ ಲವಕುಶ ಕಳೆದ ವೇಷ ಮಾಡ್ತಾ ಇದ್ದೆ. ಕೆಲವು ಧರ್ಮಾಂಗ ದಿಗ್ವಿಜಯ, ಧರ್ಮಾಂಗದ ಹಿಂಗಿದೆ, ಕೃಷ್ಣ ಹಿಂಗಿದೆಲ್ಲ ಮಾಡ್ತಾ ಇದ್ದೆ. ಬಿಟ್ರೆ ಸ್ತ್ರೀ ವೇಷವೇ ಆಯಿತು. ಒಂದು ನ್ಯೂಸನ್ನು ನಾನು ಕೇಳ್ಪಟ್ಟೆ, ನೀವು ಒಂದ್ಸಲ ಯಾವುದೋ ಮೋಹಿನಿ ಯಾವುದೋ ವೇಷ ಹಾಕ್ಕೊಂಡು ಕಾರಲ್ಲಿ ಬಂದಿದ್ರಿ, ಕಾರ್ ಅಡ್ಡ ಹಾಕಿದ್ರು, ಅಲ್ಲಿ ನೋಡಿದರೆ ಚೆಕಿಂಗ್ ಮಾಡೋರಿಗೆ ಒಂದ್ಸಲ ಶಾಕ್ ಆಗೋಯ್ತು. ಮೋಹಿನಿ ವೇಷನೇ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಒಂದು ನ್ಯೂಸ್ ಆಗಿತ್ತು. ಕಾರಲ್ಲಿ ಆಟ ಮುಗಿಸ್ಕೊಂಡು ಹಾಗೆ ವೇಷ ಹಾಕ್ಕೊಂಡು ಅದೇ ಬಣ್ಣದಲ್ಲೇ ಬಂದು ಚೆಕಿಂಗ್ ಪೋಸ್ಟಲ್ಲಿ ಸಿಕ್ಕಾಕೊಂಡು ಅವರಿಗೆಲ್ಲ ತಲೆ ಬಿಸಿಯಾಗಿ ಇದು ಯಾರು ಅಂತ ನೋಡುವಾಗ ಅದು ನೀವು ಅನ್ನೋದು ಒಂದು ನ್ಯೂಸ್. ಹೌದಾ ಸರ್? ಹೌದು ಸರ್. ಏನು ಕತೆ, ಅದು ಏನಾಗಿದ್ದದೆ? ಲೋಕಸಭಾ ಚುನಾವಣೆ ಟೈಮ್ ಅದು. ಓಕೆ. ಅಂದರೆ 10 ವರ್ಷ ಹಿಂದೆ ಆವಾಗ ಆಗಿದ್ದು. ನಾನು ಅಘನಾಶಿನಿ ಆಟ ಮುಗಿಸಿ ಅಂಕೋಲಕ್ಕೆ ಹೋಗ್ಬೋದು. ಓಕೆ. ಟೈಮ್ ಶಾರ್ಟ್ ಇದ್ರಿಂದ ಹಾಗೆ ವೇಷದಲ್ಲೇ ಹೋದೆ ನಾನು. ಓಕೆ. ಇಲ್ಲಿ ಮಾದಗಿರಿ ಚೆಕ್ ಪೋಸ್ಟ್ ಇತ್ತ ಅವಾಗ. ಚುನಾವಣೆ ಟೈಮ್ ಆದ್ರಿಂದ ಚೆಕಿಂಗ್ ಎಲ್ಲ ಮಾಡೋರೆಲ್ಲ ಹೊರಗಡೆಯವರಾಗಿದ್ರು. ಓಕೆ. ಈ ಕಡೆ ಲೋಕಲ್ ಯಾರು ಇಲ್ಲ. ಅದಕ್ಕೆ ಅವ್ರಿಗೆ ಇದು ಎಂತಂತ ಅರ್ಥ ಆಗ್ಲಿಲ್ಲ. ಮತ್ತೆ ಆಮೇಲೆ ಒಬ್ರು ಕರೆದು ಫೋಟೋ ತೆಗೆದುಕೊಂಡು ಮಾರನೇ ಪೇಪರ್ ಬಂತು. ಸಣ್ಣ ಇಶ್ಯೂ ಆಯ್ತು ಅದು. ಆದ್ರೆ ಒಳ್ಳೆ ಇಶ್ಯೂನೇ ಆಗಿದೆ, ಬ್ಯಾಡ್ ಆಗ್ಲಿಲ್ಲ. ಅಲ್ಲ, ಅದೇ ಹೆಂಗೆ ನೀವು ಆ ವೇಷ ಹಂಗೆ ಬಂದಿದ್ದ? ಅದು ಹಾಗೆ ಇದೆ. ಫೋಟೋಲಿ ಎಲ್ಲ ವೇಷಗಳು ಹೋಗಿದ್ದು, ರಂಗಸ್ಥಳಕ್ಕೆ ಹೋಗಿದ್ದೆ, ಆ ಸಿದ್ಧತೆಯಲ್ಲೇ ಹೋಗಿದ್ದು ನಾನು. ಓಕೆ. ತಡ ಆಗ್ಬಾರ್ದು, ಟೈಮ್ ಆಗಿದೆ ಮೊದಲೇ ಅಂತ. ಅಂದ್ರೆ ಆ ಟೈಮ್ಗೆ ಇದಿತ್ತು ಎಲೆಕ್ಷನ್ದು. ಡ್ಯೂಟಿ ಇತ್ತು ಅವರಿಗೆ. ಮಾದನಗಿರಿ ಚೆಕ್ ಪೋಸ್ಟ್ ಇತ್ತು ಅವಾಗ. ಓಕೆ. ಓಕೆ. ಅಂದ್ರೆ ಮಾದನಗಿರಿ ಹತ್ರ ಒಂದು ಅಂಕೋಲ ಮತ್ತೆ ಕುಮಟಾ ವಿಧಾನಸಭಾ ಕ್ಷೇತ್ರ ಬದಲಾಗ್ತದೆ. ಓಕೆ.
ಅಲ್ಲಿತ್ತು ಚೆಕ್ ಪೋಸ್ಟ್ ಇತ್ತು. ಆ ಚೆಕ್ ಪೋಸ್ಟ್ ನನ್ನ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು, ಡಿಕ್ಕಿ ಓಪನ್ ಮಾಡಿದ್ರು. ಮತ್ತೆ ಅವ್ರಿಗೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅವ್ರಿಗೆ, ಯಾರು ಲೋಕಲ್ ಯಾರು ಅಲ್ಲ ಅವರು. ಅವಾಗ ಲೋಕಸಭೆ ಚುನಾವಣೆ ಮತ್ತು ಚುನಾವಣೆ ಟೈಮಲ್ಲಿ ಎಂಡಿಗಳ ಹೊರಗಡೆ ಹಾಕ್ತಾರಲ್ಲ, ಹೌದು, ಭಾಷೆ ವೇಷದಲ್ಲೇ ಇದ್ರ, ಫುಲ್ ವೇಷದಲ್ಲಿ ಇದ್ದೆ ಅವರು. ಓ ಮೈ ಗಾಡ್, ಅವ್ರಿಗೆ ಎಂತ ಹೆದರಿಕೆ ಆಯ್ತಾ ಅಥವಾ ಅವರಿಗೆ ಮತ್ತೆ ಶಾಕ್ ಆಯ್ತಿದೆ ಅಂತದ್ದು. ಅವರಿಗೆ ಯಕ್ಷಗಾನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಕ್ಯಾ ಯಕ್ಷಗಾನ ಅಂತ ಕೇಳಿದ್ರು ಅವರು. ಮತ್ತೆ ಇನ್ನೊಬ್ರು ಬಂದ ಮೇಲೆ ಅವರು ಬಯಸಿ ಮ್ಯಾಕೌಡರ್ ಆಗಿತ್ತು ಯಕ್ಷಗಾನ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಸ್ವಲ್ಪ ಹೇಳಿ. ಆಮೇಲೆ ಅವ್ರಿಗೆ ಸಂತೋಷ ಆಗಿ ಫೋಟೋ ತೆಗೆಸ್ಕೊಂಡಿದ್ದು ನನ್ನ ಇಳಿಸಿ. ನನಗೆ ಮೊದಲೇ ಟೈಮ್ ಇಲ್ಲ, ಆದ್ರೂ ಅವರಿಗೆ ಫೋಟೋ ಬೇಕು. ಅದು ಆಕ್ಚುಲಿ ಒಂದು ದೊಡ್ಡ ನ್ಯೂಸ್ ಕೂಡ ಆಯ್ತಲ್ಲ. ಹೌದು, ನ್ಯೂಸ್ ಆಯ್ತು. ಹೌದು, ಅದು ಒಂದೇ ಟೈಮ್ ಆಗಿದೆ, ಮತ್ತೆ ಬೇರೆ ಎಲ್ಲ ಇಲ್ಲ ಒಂದೇ ಟೈಮ್ ಆಗಿದೆ. ಓಕೆ, ಸೂಪರ್ ಸರ್. ನನಗೆ ಅದನ್ನ ಆ ನ್ಯೂಸ್ ಅನ್ನ ಓದಿ ನಿಜವಾಗ್ಲೂ ಶಾಕ್ ಆಯ್ತು. ಹೀಗೂ ಆಗತ್ತಾ ಅಂತ ನಾನು ಅನ್ಕೊಂಡೆ. ಪೇಪರ್ ಎಲ್ಲ ಬಂದಿತ್ತು, ಆಮೇಲೆ ಟಿವಿ ನ್ಯೂಸ್ ಎಲ್ಲ ಬಂದಿತ್ತು. ಹೌದಾ? ಹೌದು. ಓಕೆ. ಸೊ ನನಗೆ ನಿಮ್ಮ ಪಾತ್ರಗಳನ್ನೆಲ್ಲ ನೋಡುವಾಗ ಈ ನಾಗವಲ್ಲಿದು ಒಂದು ಆಟ ತುಂಬಾ ಅಂದ್ರೆ ಅದು ಇತ್ತೀಚೆಗೆ ಸಖತ್ ಫೇಮಸ್ ಕೂಡ ಆಯ್ತು. ಹೌದು. ಈಗ ಆ ಪಾತ್ರವನ್ನ ಮಾಡುವಾಗ ಸೌಂದರ್ಯ ಅವರದ್ದು ವಿಚಾರ ಇರ್ಬೋದು ಅಥವಾ ನಮ್ಮ ವಿಷ್ಣು ಸರ್ದು ಇರ್ಬೋದು, ಇದೆಲ್ಲ ಒಂಚೂರು ಬಂದೇ ಬರುತ್ತೆ. ಹೌದು. ಅವರೆಲ್ಲ ಕೆಲವರು ಹೇಳೋದು ಹೆದರ್ಸೋದು ಕೂಡ ಇತ್ತು. ಆ ಪಾತ್ರ ಮಾಡ್ಬೇಕಾದ್ರೆ ನಿಮ್ಮ ತಯಾರಿ ಹೆಂಗಿತ್ತು, ಮತ್ತೆ ಅದಕ್ಕೆ ನಿಮಗೂ ಆ ಥರ ಮಾತುಗಳೇನಾದ್ರು ಬಂತಾ ಹೇಗೆ ಅಂತ? ನಾನು ಪೆರಡೂರು ಮೇಲೆ ಸೇರಿದ 2ನೇ ವರ್ಷ ಪ್ರಸಂಗ ಅದು. ಸೇರಿದ ವರ್ಷ ಸ್ವಾತಿ ಸೌಜನ್ಯ ಬೇರೆ ಬೇರೆ ಸಮರಸೀಮ ಪ್ರಸಂಗ ಆಗಿತ್ತು. ಅಷ್ಟೇನು ಹಿಟ್ ಆಗಿಲ್ಲ, ಅದು ತೊಂದರೆ ಆಗಲಿಲ್ಲ. 2ನೇ ವರ್ಷ ದೇವಿದಾಸ್ ಈಶ್ವರ ಮಂಗಳ ಬರೆದ ಪ್ರಸಂಗ ಅದು, ನಾಗವಲ್ಲಿ. ಆಪ್ತ ಮಿತ್ರ ತುಂಬಾ ಓಡ್ತಾ ಇತ್ತು ಫಿಲ್ಮ್. ಹೌದು. ಅದನ್ನು ನೋಡಿ ಬರ್ದಿದ್ದೇವೆ. ಬಟ್ ಆದ್ರೆ ಅವಾಗ ನಾವು ಬೆಂಗಳೂರಲ್ಲಿ ಫಸ್ಟ್ ಪ್ರಯೋಗ ಅದು. ನಾವು ಟಾಕೀಸ್ಗೆ ಹೋಗಿ 2 ಬಾರಿ ನೋಡಿದೆ ನಾನು. ಇದು ನನಗೆ ಯಾವುದು ಏನೂ ಅರ್ಥವೇ ಆಗಲಿಲ್ಲ ನನಗೆ. ಮತ್ತೆ ದಾರೇಶ್ವರ ಭವತಿ ಇನ್ನೊಮ್ಮೆ ಹೋಗಂದ್ರು. 3ನೇ ಬಾರಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು. ಮತ್ತೆ ಆಮೇಲೆ ಸುಧಾ ಲಾಡ್ಜ್ ಮೇಲ್ಗಡೆ ಒಂದು 8 ದಿನ ಟ್ರಯಲ್ ಮಾಡಿದ್ದು. ಟ್ರಯಲ್ ಮಾಡಿ ಪ್ರಥಮ ಪ್ರದರ್ಶನ ಸಕ್ಸಸ್ ಆಯ್ತು. ನನಗೂ ಖುಷಿ ಆಯ್ತು. ಅದ್ರ ಮೊದಲೇ ಫಸ್ಟ್ ವರ್ಷ ಸೋತಿದ್ರಿಂದ ಒಂದು ಬೇರೆ ಟೆಂಪ್ಟ್ ಇತ್ತು, ಏನಾದ್ರು ಮಾಡಬೇಕು ಅಂತ. ಅದಕ್ಕೆ ಒಳ್ಳೆ ವೇದಿಕೆ ಸಿಕ್ತು, ನಾನು ಬಳಸ್ಕೊಂಡಿದ್ದೇನೆ. ಅದಕ್ಕೆ ಸರಿಯಾಗಿ ದಾರೇಶ್ವರ ಭಾಗವತರು, ದುರ್ಗ ಪುಡಿಗರು ಅಥವಾ ಪೆರಡೂರು ಮಾಡಿದ ಈಗಿನ ಯಜಮಾನರು ಆಗುವವರೇ ಆಗಿತ್ತು. ಕರುಣಾಕರ್ ಶೆಟ್ಟಿ ಎಲ್ಲ ಪ್ರೋತ್ಸಾಹನೂ ಒಳ್ಳೆ ಸಿಕ್ತು ನನಗೆ. ಆ ವರ್ಷ ಇಡೀ ಎಲ್ಲಿ ಟೆಂಟ್ ಹಾಕಿದ್ರು ಹೌಸ್ಫುಲ್. ಹೌದಲ್ಲ? ಹೌದೌದು. ಎಲ್ಲಿ ಕೊನೆಗಂತೂ ಆಟಗಳೇ ಇಲ್ಲ. ಉಡುಪಿಯಲ್ಲಿ 17 ಬಾರಿ ಆಗಿದೆ ಬೈಪಾಸ್ ಅಲ್ಲೇ, ಒಂದೇ ತಿರುಗಾಟದಲ್ಲಿ. ಬಾಂಬೆ ಹತ್ರ ಒಂದು 27-28 ಪ್ರಯೋಗ ಆಗಿದೆ ಒಮ್ಮೆಲೆ. ಬಟ್ ಆದ್ರೆ ನೀವು ಹೇಳಿದಾಗೆ ತುಂಬಾ ಜನ ನಂಗೆ ಹೆದರ್ಸಿದ್ರು. ಅಯ್ಯೋ ಹಾಗಾಗ್ತದೆ ಹೀಗಾಗ್ತದೆ, ಸೌಂದರ್ಯ ಹೆಂಗೆ ಆಕ್ಸಿಡೆಂಟ್ ಆಯ್ತು, ನೀವು ಜಾಗ್ರತೆ ಮಾಡ್ಕೋ ಪ್ರತಿ. ಆಮೇಲೆ ಯಜಮಾನರು ನನಗೆ ನೀವು ಮನೆ ಹೋಗ್ಲಿಕ್ಕಿಲ್ಲ, ಬೈಕ್ ಹೊಡಿಲಿಕ್ಕಿಲ್ಲ, ಕ್ಯಾಂಪಿಗೆ ಹೋಗ್ಬೇಕು, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಕ್ಸಿಡೆಂಟ್ ಆಗೋಯ್ತು, ನಿಲ್ಕೊಡೋರು ಕೈಕಾಲು ಮುರ್ಕೊಂಡ್ರು, ಹಿಂಗೆಲ್ಲ ಸುದ್ದಿ ಆಗಿತ್ತು. ಇನ್ನೂ ನೆನ್ಪುಟ್ಟು ನಂಗೆ ಪರ್ಕಳದ ಆಟ ಅವತ್ತು. ನಿಲ್ಕೊಡಿ ಸೀರಿಯಸ್ ಅಂತೆ, ಎಲ್ಲರೂ ನಂಗೆ ಫೋನ್ ಮಾಡೋರೆ ಎಂತಾಯ್ತು ಅಂತ. ಆಮೇಲೆ ರಾತ್ರಿ ಟಿಕೆಟ್ ತಗೊಳ್ಳುವಾಗ ನಿಲ್ಕೊಡ್ರು ಇದ್ರಲ್ಲ, ಅಂದ್ರೆ ಫೇಮಸ್ ಆಗಿ ಅಲ್ಲ, ಒಂದು ಹೆದರಿಕೆಯಲ್ಲಿ ಮತ್ತೆ ಆಟ ಒಳ್ಳೇದಾಗ್ಲಿ ಎಂಬ ಕಾರಣಕ್ಕಾಗಿ. ನಾನು ದೊಡ್ಡ ಕಲಾವಿದನ ಅಂತ ಆ ಕಾರಣಕ್ಕೆ ಅಲ್ಲವೇ ಅಲ್ಲ ಕೇಳಿದ್ದು. ಅಂದ್ರೆ ಅಷ್ಟು ಸುದ್ದಿ ಆಗಿತ್ತು ಅವಾಗ. ಆ ತರ ಸುದ್ದಿ ಆಗಿತ್ತು. ಹೌದೌದು, ಆಗಿತ್ತು. ಬಟ್ ನಿಮ್ಗೆ ಏನಾದ್ರು ಆಯ್ತಾ, ಇನ್ಸಿಡೆಂಟ್ಗಳು ನಡೀತಾ ಅಥವಾ ಇಲ್ಲ? ಮತ್ತೆ ಆಗ ನಾವು ನಡೆಯುವಾಗ ಬೀಳ್ತೇವೆ, ಬೈಕ್ ಓಡಿಸುವಾಗ ಸ್ಕಿಡ್ ಆಗ್ಬೋದು, ಅದಕ್ಕೆ ಟ್ಯಾಲಿ ಮಾಡಬಾರ್ದು. ಅದು ಆಗಿದ್ದಿರ್ತದೆ ಕೆಲವೊಮ್ಮೆ. ಅಂದ್ರೆ ಸುಳ್ಳು ಸುದ್ದಿಗಳನ್ನೇ ಹಬ್ಸಿದ್ದ ಅದು? ಹೌದು, ಸುಳ್ಳು ಸುದ್ದಿಗಳೇ. ನನಗೇನು ಆಗಲಿಲ್ಲ. ನಮ್ಮೊಟ್ಟಿಗೆ ಗೋಪಾಲಾಚಾರ್ಯ ಇದ್ರಲ್ಲ ಅವಾಗ, ಯಾರಿಗೂ ಏನೂ ಆಗ್ಲಿಲ್ಲ. ನನಗೆ ಆಗಿದ್ದು ಒಂದು ನನ್ನ ಲೈಫೇ ಟರ್ನ್ ಆಯ್ತು. ಸ್ಟಾರ್ ವ್ಯಾಲ್ಯೂ ಕೊಟ್ಟ ಪ್ರಸಂಗ ನನಗದು. ಹೌದು. ಅಲ್ಲಿಂದ ಹೊಸ ಕ್ರೇಜ್ ಬಂತು ನನಗೆ. ಈಗ ಒಂದು ಸ್ತ್ರೀ ವೇಷ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ನಾನು ಕಳೆದ ಎಪಿಸೋಡ್ನಲ್ಲೂ ಹೇಳಿದೆ, ಅದಕ್ಕೊಂದು ಹಾವಭಾವ ಬೇಕು, ಒಂದು ಸ್ವರಗಾರಿಕೆನೂ ಬೇಕು, ಎಲ್ಲವೂ ಕೂಡ ಬೇಕು. ಒಂದು ಸ್ತ್ರೀ ವೇಷ ವಿಚಾರಕ್ಕೆ ಬಂದರೆ ಅದರ ಸಿದ್ಧತೆ ಹೆಂಗಿರಬೇಕು ಸರ್ ಒಬ್ಬ ಕಲಾವಿದನಿಗೆ ಅಂತ? ಸ್ತ್ರೀ ವೇಷದಲ್ಲಿ ಪ್ರಥಮವಾಗಿ ಶಾರೀರ ಒಳ್ಳೇದಿರಬೇಕು, ನೋಡ್ಲಿಕ್ಕೆ ಫಸ್ಟ್ ಟೈಮ್ ಒಂದು ಲುಕ್ ಇರಬೇಕು ವೇಷ ಮಾಡಿದಾಗ. ಹೌದು. ಆಮೇಲೆ ಸ್ತ್ರೀ ವೇಷ ಮಾಡ್ಲಿಕ್ಕೆ ಮಾನಸಿಕವಾಗಿ ತುಂಬಾ ಸಿದ್ಧತೆಗಳು ಬೇಕು. ಮಾನಸಿಕ ಶ್ರಮ ಹೆಚ್ಚು ಸ್ತ್ರೀ ವೇಷಕ್ಕೆ. ಪುರುಷ ವೇಷಕ್ಕೆ ದೈಹಿಕ ಶ್ರಮ ಹೆಚ್ಚು. ನಾನು 2 ಮಾಡೋ ಕಾರಣಕ್ಕೆ ನಂಗೆ ಕರೆಕ್ಟ್ ಗೊತ್ತಾಗಿದೆ ಈಗ. ಅದಕ್ಕೂ ಸಿದ್ಧತೆಗಳು ಬೇಕು, ಮಾನಸಿಕವಾಗಿ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗಬೇಕು ಸತ್ಯ. ಆದರೆ
ಗಂಡಿನ ಒಳಗೆ ಪರಕಾಯ ಪ್ರವೇಶ ಮಾಡೋದು ಭಾಳ ದೊಡ್ಡ ವ್ಯತ್ಯಾಸ ಅಲ್ಲ. ಒಬ್ಬ ಗಂಡಾದವ ಹೆಣ್ಣಾಗಿ ಪರಕಾಯ ಪ್ರವೇಶ ಮಾಡೋದು ಉಂಟಲ್ಲ, ತುಂಬ ಕಷ್ಟ ಮಾನಸಿಕವಾಗಿ. ಈ ಪ್ರಭಾವತಿ ಆಗಿರ್ಬೋದು, ಸುಭದ್ರೆ ಆಗಿರ್ಬೋದು, ಅಂಬೆ ಆಗಿರ್ಬೋದು, ಪಾತ್ರಕ್ಕೆ ವ್ಯತ್ಯಾಸಗಳು, ಆಮೇಲೆ ಪಾತ್ರಗಳ ಭಾವಗಳ ವ್ಯತ್ಯಾಸಗಳು, ಹೆಣ್ಣೆ ಆದರೂ ಸ್ವಭಾವಗಳಲ್ಲಿ ತುಂಬ ವ್ಯತ್ಯಾಸಗಳುಂಟು. ಅದನ್ನು ಬದಲಾಗಬೇಕು ಅಂದರೆ ಮೊದಲು ಒಂದು ಸ್ವರವೂ ಒಳ್ಳೇದು ಬೇಕು, ಆಮೇಲೆ ಅಧ್ಯಯನವೂ ಬೇಕು, ಜೊತೆಯಲ್ಲಿ ನರ್ತನ ಒಳ್ಳೇದು ಬೇಕು. ಹೌದು. ಹಾಗೆ ಈ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವೂ ಬೇಕು ಅವನಿಗೆ. ಇದ್ರ ಒಟ್ಟಿಗೆ ದೈವಿದತ್ವದ ಅನುಗ್ರಹವೂ ಬೇಕು ಅವನಿಗೆ. ದೇವರ ಅನುಗ್ರಹ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಹೌದು ಹೌದು. ಪಾತ್ರ ಬಣ್ಣ ಹಚ್ಚುವಾಗಲೇ ಮಾನಸಿಕವಾಗಿ ಸಿದ್ಧತೆ ಆಗ್ತಾನೆ ಹೋಗಬೇಕು. ನಾವೀಗ ದಾರಿಯಲ್ಲಿ ಹೋಗುವಾಗ ಹೆಣ್ಣು ಮಕ್ಕಳು ನೋಡ್ತೇವೆ ಅಥವಾ ಮತ್ತೊಬ್ಬ ನೋಡ್ತೇವೆ, ಅದರಲ್ಲಿ ಬೇರೆ ಒಂದು ಕಲಿಯುವ ಗುಣ ತುಂಬ ಇರ್ತದೆ. ಒಂದು ಹುಡುಗಿಯಿಂದ ಒಂದು ಹುಡುಗಿ ನಡೆಯೋದು ವ್ಯತ್ಯಾಸ ಇರ್ತದೆ, ಒಂದು ವಯಸ್ಸಿನಿಂದ ಒಂದು ವಯಸ್ಸಿಗೆ ನಡೆಗೆಯಲ್ಲಿ ವ್ಯತ್ಯಾಸ ಇರ್ತದೆ, ಮಾತಿನ ಧ್ವನಿಯಲ್ಲಿ ವ್ಯತ್ಯಾಸ ಇರ್ತದೆ. ಈಗ ಒಂದು ಸುಧನ್ಮಾರ್ಜನ ಪ್ರಸಂಗ ತಗೊಂಡ್ರಲ್ಲ, ಪ್ರಭಾವತಿಯೂ ಇದ್ದಾಳೆ, ಸುಗರ್ಭೆಯೂ ಇದ್ದಾಳೆ, ಕುವಲೆ ಇದ್ದಾಳೆ. ಕುವಲೆ ತಂಗಿ, ಪ್ರಭಾವತಿ ಹೆಂಡತಿ, ಸುಗರ್ಭೆ ತಾಯಿ. ಈ ಹೆಣ್ಣಿನ 3 ಅವಸ್ಥೆಗಳು ಒಂದೇ ಪ್ರಸಂಗ ಸಿಕ್ಕುವುದು. ನಾವು ಪಬ್ಲಿಕಲ್ಲಿ ನೋಡುವಾಗ ಹಾಗೆಯೇ ವಯಸ್ಸಾದವಳು ಹೇಗೆ ನಡೀತಾಳೆ ಅಥವಾ ಹೇಗೆ ಮಾತಾಡ್ತಾಳೆ, ಇದನ್ನೆಲ್ಲ ಆಗಾಗ ಗ್ರಹಿಸ್ತಾನೆ ಇರಬೇಕು. ಅದು ಒಳ್ಳೇದು ನಮಗೆ. ಓಕೆ. ಈಗ ನೀವು ರಂಗಸ್ಥಳದಲ್ಲಿ ಸ್ತ್ರೀ ವೇಷ ಹಾಕುವಾಗ ಬೇರೆ ಬೇರೆ ಸೀರೆಗಳನ್ನು ಉಡ್ತೀರಲ್ಲ, ಅದು ಹೆಂಗೆ ನಿಮಗೆ ಮೇಳದವರೇ ಕೊಡೋದಾ ಅಥವಾ ನೀವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಸೀರೆಗಳನ್ನ, ಹೇಗೆ ಅಂತ? ಮೊದಲೆಲ್ಲ ಮೇಳದವರು ಕೊಡ್ತಾ ಇದ್ರು, ಈಗೂ ಮೇಳದವರು ಕೊಡ್ತಾರೆ. ಹೇಗೆ ಅಂದ್ರೆ ನಮ್ಮ ಹತ್ರ ನಿಮ್ಗೆ ಯಾವ್ದು ಬೇಕು ತಕೊಂಡ್ ಬನ್ನಿ, ಬಿಲ್ ತಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಓಕೆ. ಅದು ಕಡಿಮೆ, ಅದನ್ನ ನಾವು ಸ್ವಂತ ಹಾಕೊಳ್ತೇವೆ. ಯಾಕಂದ್ರೆ ಅದರಿಂದ ನಮ್ಗೆ ಆದಾಯ ಉಂಟು ಅಂತ ನಾವು ಸ್ವಲ್ಪ ಖರ್ಚು ಮಾಡಬೇಕು. ಹಳೆ ಕಲಾವಿದರಿಗಿಂತಲೂ ಈಗಿನ ಕಲಾವಿದರು ತುಂಬಾ ಖರ್ಚು ಮಾಡ್ತಾರೆ. ವೇಷ ಸಾಮಾನಿಗಾಗಿರ್ಬೋದು ಅಥವಾ ಉಡುಪುಗಳಿಗೆಲ್ಲ ತುಂಬಾ ಖರ್ಚು ಮಾಡ್ತಾರೆ. ಓಕೆ. ಈ ಫೇಸ್ಬುಕ್, ವಾಟ್ಸಪ್ ವಿಡಿಯೋಸ್ಗಳು ಮತ್ತೆ ಯಕ್ಷಗಾನ ಇದನ್ನ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಯುವಕರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಒಲವು ಕೊಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಇವತ್ತು ನಾನು ಕಲಾವಿದರ ದೃಷ್ಟಿಯಲ್ಲಿ ಹೇಳೋದು, ಕೆಲವೊಬ್ರು ಬೇರೆ ಬೇರೆ ಆಟಗಳನ್ನ ಜಾಸ್ತಿ ನೋಡೋದಕ್ಕಿಂತ ಒಂದ್ಸಲ ಬೂಮ್ ಆದ್ರೆ ಸಾಕು ಅಂತ ಒಂದಿಷ್ಟು ಜನ ವೇಷ ಮಾಡೋರು ಕೂಡ ಇದ್ದಾರೆ. ಅಂಥವ್ರಿಗೆ ನಿಮ್ಮ ಅನುಭವದ ಮಾತು ಏನು ಸರ್? ಅಂದ್ರೆ ಈಗ ಎಷ್ಟೋ ಕಡೆ ಕ್ಲಾಸ್ ನಡೀತಾ ಉಂಟು, ಈಗ ನಾನು ಮಾಡ್ತೇನೆ ಕ್ಲಾಸನ್ನ. ಓಕೆ. ಅವರೆಲ್ಲ ಒಂದು ಪ್ರದರ್ಶನ ಸಿಕ್ಕಿದಾಗ ಅದನ್ನು ಮುಗಿಸಿ ಮತ್ತೆ ಕ್ಲಾಸಿಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಜೊತೆಲಿ ಎಷ್ಟೋ ಯುವಕರು ಇದಕ್ಕೆ ಸೆಳೆದಿದ್ದಾರೆ. ಈ ಸೆಳೆತಕ್ಕೆ ಒಳಗಾಗಿ ತುಂಬಾ ವೇಷ ಮಾಡ್ತಾರೆ. ಆದ್ರೆ ಅವರು ಕಲೆಗಾಗಿ ವೇಷ ಮಾಡೋದಲ್ಲ, ಅವರಿಗೊಂದು ರಂಜನೆಗಾಗಿ ಆ ಟೈಪಲ್ಲಿ ವೇಷ ಮಾಡೋರು ತುಂಬಾ ಜನ ಇದ್ದಾರೆ. ಹಾಗೆ ಅವ್ರಿಗೆ ಹೇಳಬೇಕು ಅಂದರೆ ಪ್ರಚಾರಕ್ಕಾಗಿಯೋ ಅಥವಾ ಉಳಿದ ಯಾವುದೋ ಒಂದು ಮತ್ತೊಬ್ಬರು ಮಾಡ್ತಾರೆ ತಾನು ಮಾಡಬೇಕು ಪ್ರೆಸ್ಟೇಜಿಗಾಗಿಯೋ ವೇಷ ಮಾಡೋದಲ್ಲ. ಒಂದು ಕಲೆಯ ಉಳಿಗೂ ಮತ್ತೆ ಬೆಳೆಯುವಿಯಲ್ಲಿ ನಮ್ಮ ಕೊಡುಗೆ ಕೊಡಬೇಕು, ಅಥವಾ ಈ ನಮ್ಮ ಕರ್ನಾಟಕದ ಈ ಕಲೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಈ ತಲೆಮಾರಿಗೆ ಹಸ್ತಾಂತರಿಸುವುದಕ್ಕಾಗಿಯೂ ವೇಷ ಮಾಡಬೇಕು. ಅವ್ರು ಬಿಟ್ಟರೆ ಬೇರೆ ಯಾವುದೋ ಒಂದು ಬರೀ ಒಂದು ಪ್ರಚಾರಕ್ಕಾಗಿ ವೇಷ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ಳೋದು. ವೇಷ ಒಳ್ಳೇದು ಮಾಡಿದ್ರೆ ಪ್ರಚಾರ ಆಗ್ತದೆ, ಅದೀಗ ಆಗ್ತದೆ. ಹೌದು. ಈಗಂತೂ ಫೇಸ್ಬುಕ್, ವಾಟ್ಸಪ್ ಇಂದ ಬೇಗ ಪ್ರಚಾರ ಆಗ್ತದೆ, ಇದ್ದದಕ್ಕಿಂತ ಹೆಚ್ಚೇ ಪ್ರಚಾರ ಆಗ್ತದೆ ಈಗ. ಹೌದು ಸರ್. ಕಾಲಮಿತಿ ಆಟದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಜನಗಳು. ಅಂದ್ರೆ ನಮ್ಗೆ ನಾಳೆ ಡ್ಯೂಟಿಗೆ ಹೋಗೋಕ್ಕಾಗತ್ತೆ, ಒಂದ್ 2-3 ಗಂಟೆ ಆಟ ಇದ್ರೆ ನಾವು ನೋಡ್ಕೊಂಡು ಬರ್ಬೋದಿತ್ತು, ಈ ತರ ಎಲ್ಲ ಮಾತಾಡ್ತಾರೆ. ಎಲ್ಲ ಒಂದ್ ಕಡೆ ಯಕ್ಷಗಾನ ಅಂದ್ರೆ ಅದಲ್ಲ, ರಾತ್ರಿಯಿಂದ ಬೆಳಗಾಗೋ ತನಕ ನಾವು ಗ್ಯಾಸ್ ಲೈಟ್ ಅಲ್ಲಿ ಆಟವನ್ನ ಮಾಡಿದವರು, ದೊಂದಿ ಬೆಳಕಲ್ಲಿ ಆಟವನ್ನ ನೋಡಿದವರು. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಕಾಲಮಿತಿ ಅನಿವಾರ್ಯವಾ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಕಾಲಮಿತಿ ಯಕ್ಷಗಾನಕ್ಕೆ ಅನಿವಾರ್ಯ ಅಲ್ಲ, ಪ್ರೇಕ್ಷಕರಿಗೆ ಅನಿವಾರ್ಯ. ಮತ್ತು ಕಲಾವಿದರಿಗೆ ಅದರಿಂದ ಭಾಳ ಉಪಕಾರ ಏನಲ್ಲ, ಅತಂತ್ರರಾಗ್ತಾರೆ ಕಲಾವಿದರು. ಹೌದಾ? ಹೌದು. ಈಗ ಒಂದು ಗಂಟೆಗೆ ಆಟ ಮುಗಿಯುತ್ತೆ ಇಟ್ಕೊಳ್ವಾ. ಓಕೆ. ಈಗ ಎಕ್ಸ್ಟ್ರಾ ಕರೆದ ಆಟ, ಹೊರಗಿನ ಆಟ ಆದರೆ ಅವರು ಉಳಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಅಥವಾ ನಾವು ಅವ್ರದ್ದು ಹೇಳ್ಬೋದು ಇಲ್ಲ ನೀವು ವ್ಯವಸ್ಥೆ ಮಾಡಲೇಬೇಕು ನಮಗೆ ಅಂತ. ಮೇಳದವರಲ್ಲಿ ವ್ಯವಸ್ಥೆ ಮಾಡಲೇಬೇಕು ಅಂತ ನಾವು ಭಾರ ಇರುವಂಗಿಲ್ಲ, ಅದಕ್ಕೆ ಅವರು ಒಗ್ಗಿಕೊಳ್ಳುವುದೂ ಇಲ್ಲ. ಹೌದು. ಆಮೇಲೆ 2 ಗಂಟೆ ಮುಗಿದ ಮೇಲೆ ಎಲ್ಲಿ ಹೋಗೋದು? ಜನರೇಟ್ರ್ ಆಫ್ ಮಾಡ್ತಾರೆ. ಆವಾಗ ಚೌಕಿಯಲ್ಲಿ ಕತ್ಲೆಯಲ್ಲಿ ಮಲ್ಕೊಳ್ಳಿಕ್ಕೆ ಹೆದರಿಕೆ. ನಮ್ಗೆ ಇರುವೆ ಬಂದರೂ ಹಾವು ಬಂದು ಭಯವಾಗ್ತದೆ ನಮಗೆ, ಎಂತ ಬಂತನಂತ. ಸಣ್ಣ ಇರುವೆ ಕಚ್ಚಿದ್ರು ಹಾವು ಕಚ್ತೇನೋ ಅಂತ ಹೆದರಿಕೆ ಆಗ್ತದೆ ಮನೆಯಿಂದ. ಎಲ್ಲೆಲ್ಲೋ ಚೌಕಿ ಅಲ್ವ, ಕಾಡಿನಲ್ಲಿಯೋ ರೋಡ್ ಸೈಡ್ ಎಲ್ಲೆಲ್ಲೋ ಮಲ್ಕೊಳ್ಳೋದು. ಹೌದು. ಇನ್ನು ಬೆಳಕಿನ ವ್ಯವಸ್ಥೆಯೋ ಫ್ಯಾನ್ ವ್ಯವಸ್ಥೆಯೋ ಎಲ್ಲ ಇದ್ರೆ ಚೌಕಿಲಿ ಮಲಗ್ಬೋದು, ತೊಂದರೆ ಅಂತ ಇಲ್ಲ. ನಮಗೆ ಚೌಕಿ ನಮಗೆ ದೇವಸ್ಥಾನ ಇದ್ದಾಗೆ. ಹೌದು. ಆದರೆ ಈ ವ್ಯವಸ್ಥೆಯನ್ನ ಪ್ರೇಕ್ಷಕರು ಹೇಗೆ ಬಯಸ್ತಾರೋ ಕಾಲಮಿತಿಯನ್ನ, ಅದನ್ನು ಯಜಮಾನರಾದವರು ಅಷ್ಟೇ ವ್ಯವಸ್ಥಿತವಾಗಿ ಒದಗಿಸಿ ಕೊಡಬೇಕು.
ಓಕೆ. ಕಲಾವಿದರಿಗೆ. ಹಾಂ ಹಾಂ ಕಾಲಮಿತಿ ಈಗ ನೋಡಿ 2 ಗಂಟೆ ಮುಗೀತು ಅಂದ್ರೆ ಎಲ್ಲಿ ಹೋಗೋದು ನಾವು? 4-5 ಜನ ಒಟ್ಟಾಗಿ ಮನೆಗೆ ಬರಬೇಕು. ಮುಂದಿನ ಕ್ಯಾಂಪಿಗೆ ಹೋಗಬೇಕು ಅಂದ್ರೆ ಅಲ್ಲಿ ಅಷ್ಟು ಬೇಗ ಹೋದ್ರೆ ಅಲ್ಲಿ ಕ್ಯಾಂಪ್ ಮಾಡಿ ವ್ಯವಸ್ಥೆ ಮಾಡೋರು ಪಾಪ ಎದ್ದಿರುವುದಿಲ್ಲ. ಅವರಿಗೊಂದು ಉಪದ್ರ. ಮೊದಲೇ ಆಟ ಆಡಿಸೋದೇ ಉಪದ್ರ, ಅದ್ರಲ್ಲಿ ಮತ್ತೆ ನಾವು ಉಪದ್ರ ಕೊಡ್ಲಿಕ್ಕಿಲ್ಲ. ಇನ್ನು ಹರಕೆ ಮೇಳೆಗಳಿಗೆಲ್ಲ ಯಾವ ಸಮಸ್ಯೆ ಇಲ್ಲ, ದೇವ್ರು ದೊಡ್ಡದಾಗಿರ್ತಾನೆ, ದೇವ್ರ ಮುಖ ಅದರಿಂದ ನಡೆದು ಹೋಗ್ತದೆ. ಅದು ಕಾಲಮಿತಿ ಪ್ರೇಕ್ಷಕರಿಗೆ ಬೇಕು, ಯಕ್ಷಗಾನಕ್ಕೆ ಬೇಡ. ಹೌದು ಸರ್. ಈಗ ನೀವು ಹೊರಗಡೆ ಎಲ್ಲ ಹೋಗಿ ಓಡಾಡ್ತಾ ಇರಬೇಕು, ಫ್ಯಾಮಿಲಿಯಿಂದ ಒಂದು ಸಪೋರ್ಟ್ ಅನ್ನೋದು ಬೇಕು. ಫ್ಯಾಮಿಲಿ ಸಪೋರ್ಟ್ ಎಷ್ಟಿರುತ್ತೆ ಸರ್ ನಿಮಗೆ? ಕಲಾವಿದರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕು. ಆ ಕಲಾಭಿಮಾನಿಗಳು ಎಷ್ಟು ಸಪೋರ್ಟ್ ಕೊಡ್ತಾರೋ ಅದ್ರಿಗೆ 2 ಪಟ್ಟು ಸಪೋರ್ಟ್ ಫ್ಯಾಮಿಲಿ ಕೊಡಬೇಕು. ಹೌದು ಹೌದು. ನೋಡಿ, ಉಳಿದ ಫ್ಯಾಮಿಲಿಗೂ ಕಲಾವಿದರ ಫ್ಯಾಮಿಲಿಗೂ ತುಂಬ ವ್ಯತ್ಯಾಸ. ಅಂದರೆ ಅವರು ಯಾವ ಆಸೆ ಆಕಾಂಕ್ಷೆಗಳಿಗೆ ನಾವು ಒತ್ತು ಕೊಡೋದಿಲ್ಲ. ಇವತ್ತೊಂದು ಹೊರಗಡೆ ಹೋಗಬೇಕು ಅಂತಂದ್ರೆ, ನೆಂಟರ ಮನೆಗೆ ಹೋಗಬೇಕು, ಮದುವೆ ಸಮಾರಂಭಕ್ಕೆ ಹೋಗಬೇಕು, ನಾವಿರೋದಿಲ್ಲ. ನಾವು ಹಗಲಾದ ತಕ್ಷಣ, ಸೂರ್ಯ ಹುಟ್ಟಿದ ತಕ್ಷಣ ನಾವು ಮಲ್ಕೊಂಡ್ಬಿಡ್ತೇವೆ. ಇಡೀ ಪ್ರಪಂಚ ಮಲಗುವಾಗ ನಾವು ಎದ್ಕೊಂಡು ಬಿಡ್ತೇವೆ. ಫ್ಯಾಮಿಲಿ ಒಟ್ಟಿಗೆ ಟೈಮ್ ಕಳೆಯೋದು ಅಥವಾ ಅವರ ಬೇಕು ಬೇಡಿಕೆಯನ್ನು ಈಡೇರಿಸುವಲ್ಲಿ ಕಲಾವಿದರು ತುಂಬ ಕಷ್ಟ. ಹೌದು. ನಿಜವಾಗ ಒಬ್ಬ ಕಲಾವಿದನ್ ಭಾಳ ದೊಡ್ಡ ಸನ್ಮಾನ ಮಾಡೋ ಬದಲಾಗಿ ಅವನ ಫ್ಯಾಮಿಲಿ ಮಾಡಬೇಕು. ಕರೆಕ್ಟ್. ಹೌದು ಹೌದು. ನೋಡಿ, ಒಂದು ಮಕ್ಕಳಿಗೆ ಅನಾರೋಗ್ಯ ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾವಿರೋದಿಲ್ಲ, ನಾವೆಲ್ಲೋ ಕಾರ್ಯಕ್ರಮ ಇರ್ತೇವೆ. ನಮ್ಮ ಮಿಸ್ಸಸ್ ಆದವರು ಅಥವಾ ಮನೆಯವರೇ ಮುಂದಾಗಿ ಕರ್ಕೊಂಡು ಹೋಗ್ಬೇಕು. ಆದರೆ ಎಲ್ಲ ಟೈಮಲ್ಲೂ ಫ್ಯಾಮಿಲಿ ಹೇಗೆ ಗಂಡ ಇರಬೇಕು ಅಂತ ಇರ್ತದೆ ಕೆಲವೊಮ್ಮೆ. ಕರೆಕ್ಟ್. ಹೌದು. ಮಕ್ಕಳಿಗೂ ಹಂಗೆ ಅಪ್ಪ ಬಂದ್ರು ಒಳ್ಳೇದು ಅಂತ ಆಗ್ತದೆ. ಕೊನೆ ಪಕ್ಷ ಪೇರೆಂಟ್ಸ್ ಮೀಟಿಂಗಿಗೂ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಉಳಿದೆಲ್ಲ ಅಪ್ಪಂದಿರು ಬರ್ತಾರೆ. ನನ್ನ ಮಗಳು ಹಂಗೆ ಹೇಳ್ತಾಳೆ, ನಾನು 2 ವರ್ಷ ಆಯ್ತು ಹೋಗಿದೆ ಈಗ. ಹೌದಾ? ಹೌದು. ನೀನು ಹಬ್ಬ ಬರುವುದಿಲ್ಲ ಅಪ್ಪ, ಮತ್ತೆ ಉಳಿದೆಲ್ಲ ಬರ್ತಾರೆ ಅಂತ ಹೇಳುದು. ಅವ್ರ ಸಪೋರ್ಟ್ ತುಂಬಾ ಬೇಕು. ಕರೆಕ್ಟ್ ಕರೆಕ್ಟ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಓಕೆ ಓಕೆ ಸರ್. ಈಗ ನಾನು ಸುಮಾರು ಜನ ಯಕ್ಷ ಕಲಾವಿದರನ್ನ ಭೇಟಿಯಾದಾಗ ಒಂದು ಅವರೆಲ್ಲರ ನೋವು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಯಕ್ಷಗಾನ ರಾಜ್ಯ ಮಟ್ಟದ ಕಲೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಹೌದು. ಯಾಕೆ ಇದು ಆಗೋದೇ ಇಲ್ವಾ ಸರ್? ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ? ಖಂಡಿತ ಉಂಟು. ಮೊದಲು ಕಲಾವಿದರು ಯೂನಿಯನ್ ಆಗಬೇಕು. ಓಕೆ. ಎಲ್ಲ ಕಲಾವಿದರು ಒಟ್ಟಾಗಿ ಒಂದು ಚಳುವಳಿ ಮಾಡಬೇಕು. ಕರೆಕ್ಟ್. ಇದಕ್ಕೆ ಈ ಯಕ್ಷಗಾನಕ್ಕೆ ತೆಂಕು, ಬಡಗು, ಬಡಗು ಎಲ್ಲ ಬಿಡಬೇಕು, ಯಕ್ಷಗಾನ ಅಂತ ಮಾಡ್ಕೊಳ್ಬೇಕು. ನಮ್ಮ ಒಳಗೆ ಬೇಕಿದ್ರೆ ನಾವು ಪ್ರದರ್ಶನ ಬೇರೆ ಬೇರೆ ಮಾಡುವ. ಕರೆಕ್ಟ್. ಟೋಟಲಿ ಯಕ್ಷಗಾನ ಅಂತ ಆಗ್ಬೇಕು. ಹೌದು. ಅವಾಗ ಹೋರಾಟ ಮಾಡ್ಲಿಕ್ಕೆ ಜನ ಹೆಚ್ಚು ಸಿಗ್ತಾರೆ. ಹೌದು. ವ್ಯಾಪ್ತಿಯನ್ನ ಮತ್ತೆ ಹೆಚ್ಚು ಮಾಡಬಹುದು ನಾವು. ಕರೆಕ್ಟ್ ಕರೆಕ್ಟ್. ಮೊದಲು ಬೇಕಾಗಿ ಸಂಘಟನೆ. ಈಗ ನಾವೊಂದು ಟ್ರಸ್ಟ್ ಮಾಡ್ಕೊಂಡ್ರೆ ಸಂಘಟನೆ ಅಲ್ಲ, ಒಂದು ಯೂನಿಯನ್ ಮಾಡಬೇಕು. ನೋಡಿ, ಎಷ್ಟು ಸಣ್ಣ ಕೆಲಸದವರು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಹೌದು. ಯಕ್ಷಗಾನ ಕಲಾವಿದರ ಯೂನಿಯನ್ ಇಲ್ಲ. ಇದಕ್ಕೊಂದು ಸರಿಯಾದ ಪಠ್ಯ ಪುಸ್ತಕ ಕ್ರಮ ಬರಬೇಕು. ಅವಾಗ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಈಗ ಕೂಚಿಪುಡಿಯನ್ನು ಅಥವಾ ಬೇರೆ ಬೇರೆ ಕಥೆಗಳನ್ನು ಅಥವಾ ಕಲೆಗಳನ್ನು ಆಯಾ ರಾಜ್ಯದ ಕಲೆ ಅಂತ ಮಾಡುವಾಗ ತುಂಬ ಜನ ಹೋರಾಟ ಕೊಟ್ಟವರಿದ್ದಾರೆ. ಈ ಒಳ್ಳೊತ್ತವರು ಅಂತಾರ ತುಂಬ ಹೋರಾಟ ಕೊಟ್ಟಿದ್ದಾರೆ, ಕೇರಳದಲ್ಲೂ ಅಥವಾ ತಮಿಳುನಾಡಿನಲ್ಲೆಲ್ಲ. ಹಾಗೆ ನಾವು ಕೊಟ್ಟರೆ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ. ಹೋರಾಟ ಮಾಡೋ ಮನಸ್ಥಿತಿ ನಮ್ಮ ಹತ್ರ ಇಲ್ಲ, ಸಂಘಟನೆ ಇಲ್ಲ, ಅಷ್ಟೇ. ಹೌದು. ಒಂದು ಬೇಜಾರಾಗುತ್ತೆ ಸರ್, ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ಇದರಲ್ಲಿ ಹಿಂದ್ಗಡೆ ಹಾಡು ಕುಣಿಯೋದಕ್ಕೆಲ್ಲ ವೇಷಗಳನ್ನು ಬಳಸ್ತಾರೆ, ಆದರೆ ಮುನ್ನೆಲೆಗೆ ತಂದು ಅದನ್ನು ಬೆಂತಟ್ಟೋರು ಯಾರೂ ಇಲ್ಲ. ಸೊ ಅದು ಆಗಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಅಲ್ವಾ? ಸಿನಿಮಾಗಳಲ್ಲಿ ಬಳಸಿಕೊಳ್ಳುವುದೇ ಬೇಜಾರಿನ ವಿಷಯ. ಚಂದ್ರಾಸ್ತ ಮಾಡಿದ್ರಲ್ಲ ಈಗ, ಸ್ವಲ್ಪ ಬಳಸ್ಕೊಂಡು ತುಂಬಾ ಫೋಕಸ್ ಕೊಟ್ಟಿದ್ದಾರೆ ಅವರು. ಹೌದು. ರವಿ ಬಸ್ರು. ಹೌದು, ಬಸ್ರು ಅವರು. ಅದು ತುಂಬಾ ಸಂತೋಷ ವಿಷಯ. ಕರೆಕ್ಟ್. ಆದ್ರೆ ಇದು ಅವರಿಗೆ ಮಾರ್ಕೆಟಿಗೆ ಆಗ್ಲಿಲ್ಲ. ಆಗ್ಲಿಲ್ಲ ಪಾಪ. ಅವರ ಮನಸ್ಸು ಮತ್ತು ಅವರ ಕೊಡುಗೆ ನಮಗೆ ತುಂಬಾ ಖುಷಿ ಆದ್ರು. ಹೌದು. ಅವ್ರು ಏನೇಗೆ ಪಾಪ ಹೇಳ್ಕೊಳ್ಬಹುದು, ಸಂತೋಷ ಆಗಿದೆ ನಾವು ಗೆದ್ದಿದ್ದೇವೆ ಅಂತ. ಆದ್ರೆ ಆ ಫಿಲ್ಮಿಂಗ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟ್ ಪಾಪ ಅವರಿಗೆ ಆಗ್ಲಿಲ್ಲ. ಅದಕ್ಕೆ ಕಾರಣ ಯಕ್ಷಗಾನದ ತೊಡಕಾಗ. ನಮ್ಮದು ನೋಡಿ 3 ಡಿಸ್ಟಿಕ್ ಬೇಡ, 4 ಡಿಸ್ಟಿಕ್ ಅಷ್ಟೇ. ಫಿಲ್ಮ್ ಒಂದು ಗೆದ್ದು ಓಡಬೇಕು ಅಂತಾರೆ, ಮಂಡಿ ಆ ಕಡೆಗೆಲ್ಲ ಫುಲ್ ಓಡಬೇಕು. ಆವಾಗ ಒಂದು ಫಿಲ್ಮ್ ಕಲೆಕ್ಷನ್ ಹೆಚ್ಚು ವಿನ್ ಆಯ್ತು ಅಂತ. ಹೌದೌದೌದು. ಕರೆಕ್ಟ್ ಕರೆಕ್ಟ್. ಸೊ ಈಗ ಒಂದು ಸರ್, ನಿಮ್ಮ ಇಡೀ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದೇ ಇರೋ ಒಂದು ಘಟನೆ, ಈ ದಿನ ಹಿಂಗಾಯ್ತು, ಈ ಥರ ಆಗಿತ್ತು ಅಂತ, ಆ ಥರ ಏನಾದರೂ ಒಂದು ಸಂದರ್ಭಗಳು, ಘಟನೆಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದಾ ಅಂತ? ಅಂಥದ್ದೇನು ಈ ಮಾಮೂಲಿ ನಡೆಯುವ ಘಟನೆಗಳೇ ಬಿಟ್ರೆ ಅತಿ ವಿಶೇಷದ ಘಟನೆಗಳೇನೂ ಇಲ್ಲ. ರಿಸೀವ್ ಮಾಡಿದ್ದು, ಸನ್ಮಾನ ಮಾಡಿದ್ದು ಹೀಗಿದ್ದೇ ಬಿಟ್ರೆ ಮತ್ತೆ ಭಾರಿ ಮರೆಯಲಾರದ ವಿಷಯ ಅಂತ ಕಲಾವಿದರಿಗೆ ತುಂಬಾ ಸನ್ಮಾನಗಳು ನಡೀತಾ ಇರುತ್ತಲ್ಲ? ಅದನ್ನ ನಡೀತಾ ಇರುತ್ತೆ ಸರ್, ನಡೀತಾ ಇರುತ್ತೆ. ನೀವು ಇಲ್ಲಿ ಬಿಟ್ಟು ಬೇರೆ ಎಲ್ಲೆಲ್ಲಿಗೆಲ್ಲ ಹೋಗ್ತೀರಿ? ನಾನು ಅಂದ್ರೆ ಹೊರದೇಶಕ್ಕೆ ತುಂಬಾ ಹೋಗಿದ್ದೇನೆ ನಾನು. ಹೌದಾ? ಹೌದು. ಅಮೆರಿಕದಲ್ಲಿ 2 ತಿಂಗಳಿದ್ದೆ ನಾನು.
ಓ ಈಗ ಮೊನ್ನೆ ಜೂನಲ್ಲಿ UK ಹೋದೆ, ಇಂಗ್ಲೆಂಡಿಗೆ. ಹಾಂ ನಾವು ಒಂದು 5 ಜನ ಹೋಗಿದ್ದು, ನಮ್ಮ ಟ್ರಸ್ಟ್ ವತಿಯಿಂದ ಹೋಗಿದ್ದು ಅದು. ಓಕೆ ಹಾಂ ಆಮೇಲೆ ಸಿಂಗಾಪುರ, ದುಬೈ, ಮಲೇಷಿಯಾ, ನೇಪಾಳ, ಫಿಲಿಪೈನ್ಸ್, ಬೇರೆನ್ನು ತುಂಬ ದೇಶಗಳಿಗೆ ಹೋಗಿದ್ದೇನೆ. ನಿಮ್ದೇ ಒಂದು ಟ್ರಸ್ಟ್ ಇದೆಯಲ್ಲ? ಹೌದು, ಟ್ರಸ್ಟ್ ಇದೆ. ಏನದು? ಅಭಿನೇತ್ರಿ ಆರ್ಟ್ ಟ್ರಸ್ಟ್ ಅಂತ. ಓಕೆ, ಅಭಿನೇತ್ರಿ ಅಂತ ಹೆಸರು ಹಾಕಿದ್ರಿ. ಈಗ ಮನೆಗೂ ನೇಮ್ ಇದೆ, ಹೌದು. ಈಗ ನಿಮ್ಮ ಟ್ರಸ್ಟ್ಗೂ ಇದೆ. ಅದು ಏನದು? ಅದು ಯಾರ ಹೆಸರಾ ಅಥವಾ ನಿಮ್ಮ ಕಲೆಗೆ ಸಂಬಂಧಿಸಿರೋದೇ? ಅದು ಅಭಿನೇತ್ರಿ ಅಂತ ಈ ಕಲೆಗೆ ಸಂಬಂಧಪಟ್ಟ ಹೆಸರು ಅದು. ಓಕೆ, ಗೊತ್ತಾಯ್ತು. ನನಗೆ ಆ ಹೆಸರು ಸೂಚನೆ ಕೊಟ್ಟಿದ್ದು ವಿದ್ವಾನ್ ಉಮಾಕಾಂತ್ ಭಟ್ರು, ಟ್ರಸ್ಟ್ ಮಾಡಬೇಕು ಅಂತ ಹೇಳಿದಾಗ. ಮತ್ತೆ ಅದೇ ಹೆಸರನ್ನೇ ಮನೆಗೆ ಇಟ್ಟಿದ್ದು ನಾನು. ಈಗ ನೀವು ಟ್ರಸ್ಟ್ ಅನ್ನೆಲ್ಲ ಮಾಡ್ತಿರಲ್ಲ, ನಿಮ್ಗೆ ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತಲ್ಲ. ಈಗ ಸಪೋಸ್ ಸುಮಾರು ಜನ ನೀವು ಕಲಾವಿದರಿಗೆ ನೀವು ದುಡ್ಡನ್ನ ಕೊಡ್ತೀರಾ, ಅಶಕ್ತ ಕಲಾವಿದರಿಗೂ ಕೂಡ ಕೆಲವೊಂದ್ಸಲ ಧನ ಸಹಾಯ ಮಾಡ್ತೀರಾ, ಕೆಲವೊಬ್ರಿಗೆ ಪ್ರಶಸ್ತಿಗಳನ್ನ ಇದ್ ಮಾಡ್ತೀರಾ. ಈ ಒಬ್ಬ ಕಲಾವಿದನೇ ಅವನದೇ ಆದಂತ ಕಷ್ಟ ಇದೆ, ಇದೆಲ್ಲ ಬೇಕಾ ಅಂತ ಅನ್ಸುತ್ತೆ ಸರ್, ಏನಂತೀರಿ ಇದಕ್ಕೆ? ಸರ್, ಒಮ್ಮೊಮ್ಮೆ ಎಣಸರು ಬೇಡ ಅಂತ ಅನಿಸ್ತದೆ. ಅದ್ರ ದೇವ್ರ ದಯಿಂದ ನನ್ನ ಮಿಸ್ಸಸ್ ದುಡಿತಾಳೆ, ನಾ ದುಡಿತಾ ಇದ್ದೇನೆ, ನನಗೆ ಸಂತೃಪ್ತಿ ಜೀವನ ಉಂಟು. ಎಸ್, ಬೇಕು ಹೇಳುದು ಮನುಷ್ಯನ ಸ್ವಭಾವ, ಅದು ಸಹಜ ಗುಣಬಹುದು. ಆದ್ರೆ ನನಗೆ ಸಾಕು, ನನಗೆ ದೇವ್ರು ಇಷ್ಟೇ ನಡೆಸ್ಕೊಟ್ರೆ ಸಾಕು. ನನ್ನ ಟ್ರಸ್ಟ್ ಪ್ರಾರಂಭ ಆಗಿ ವರ್ಷ 8ನೇ ಹೆಜ್ಜೆ, ಈಗ ನಾಳೆ 8ನೇ ವರ್ಷ. ಓಕೆ, ಅದು ಹೇಗೆ ನಾನು ಪ್ರಾರಂಭದಿಂದ ಹೇಗೆ ಮಾಡಿದ್ದೇನೆ ಕೇಳಿದ್ರೆ, ಒಂದು ಆಟಕ್ಕೆ ನಾನು ಕೊಡೋದು 100 ರೂಪಾಯಿ. ಓಕೆ, ಈಗ ಈ ವರ್ಷ 250 ಆಟ ಕೊಂಡ್ರೆ 25,000 ರೂಪಾಯಿ ನಾ ಟ್ರಸ್ಟಿಗೆ ಕೊಡೋದು. ನೀವು ಕೊಡೋದು? ನಾನು ಕೊಡೋದು. ಒಂದು ಆಟಕ್ಕೆ 100 ರೂಪಾಯಿ. ಓಕೆ ಓಕೆ, ಅದು ಬೇಕಾದ್ರೆ 300 ಆಟ ಆದ್ರೆ 30,000. ಓಕೆ, 100 ಆಟ ಆದ್ರೆ 10,000. ಹೀಗೆ ಹಂಗೆ ಅದನ್ನ ನಾನು ಹಾಕೊಳ್ತೇನೆ. ಓಕೆ, ನಾನು ಹಾಕೊಂಡು ಉಳಿದ ನಮ್ಮ ಸ್ನೇಹಿತರು, ಯಕ್ಷಾಭಿಮಾನಿಗಳು, ನಮ್ಮ ಸಂಬಂಧಿಕರು ಇವರೆಲ್ಲ ಎಲ್ಲ ಟ್ರಸ್ಟ್ನ ಅಕೌಂಟಿಗೆ ಹಾಕಬೇಕು. ನಾನು ರಿಸೀಟ್ ತಗೊಳ್ಳೋದಿಲ್ಲ ಯಾರ ಹತ್ರ. ಓಕೆ ಓಕೆ, ಅಂದ್ರೆ ಅದು ಮತ್ತೆ ಆಡಿಟಿಗೆ ರಗಳೆ ಆಗ್ತದೆ. ಆ ಕಾರಣಕ್ಕಾಗಿ ಟ್ರಸ್ಟ್ನ ಅಕೌಂಟಿಗೆ ಅವ್ರು ಹಾಕ್ತಾರೆ. ಮತ್ತೆ ಎಷ್ಟು ಖರ್ಚಾಯ್ತು, ಎಷ್ಟು ಉಳಿಯಿತು ಅಂತ ಆಡಿಟ್ ಕಾಪಿಯನ್ನು ಅವ್ರ ಮೊಬೈಲಿಗೆ ನಾನು ಕಳಿಸ್ಬಿಡ್ತೇನೆ. ಎಷ್ಟು ಜನರಿಗೆ ನೀವು ಧನ ಸಹಾಯ ಮಾಡೋದು ಒಂದೊಂದು ವರ್ಷ? ಒಂದು ವರ್ಷಕ್ಕೆ ಸ್ವಲ್ಪ 2 ತಪ್ಪು 3 ಜನರಿಗೆ ಮಾಡೋದು ನಾನು. ಇಂತೆಷ್ಟೇ ದುಡ್ಡು ಅಂತೇನಿಲ್ಲ, ಹಾಗಿಲ್ಲ. ನಾನು ಮತ್ತೆ ಅವ್ರ ಹೆಸರನ್ನು ಹಾಕೋದಿಲ್ಲ. ಓ, ಯಾರಿಗೆ ಮಾಡ್ತಿದ್ದೀರಾ? ಅರ್ಹ ಅಶಕ್ತ ಕಲಾವಿದರಿಗೆ ಸಹಾಯಧನ ಅಂತ ಅಷ್ಟೇ ಹೇಳೋದು ನಾನು. ಓಕೆ, ಯಾಕೆ ಹೆಸರು ಆಗೋದಿಲ್ಲ ಅಂದ್ರೆ, ಹೆಸರು ಹಾಕ್ಲಿಕ್ಕಿಲ್ಲ ಅಂದ್ರೆ ನನ್ನ ತಿಳುವಳಿಕೆಯಲ್ಲಿ ಅವ್ರ ಹೆಸರು ಹಾಕಿ ನನ್ನ ಟ್ರಸ್ಟ್ ಹಣ ಮಾಡಬಾರದು. ಎಸ್, ಹೌದು. ನನ್ನ ಟ್ರಸ್ಟ್ನಲ್ಲಿ ಪ್ರಾಮಾಣಿಕತೆ ಉಂಟು ಅಂತ ಕೊಡುವರಿಗೆ ವಿಶ್ವಾಸ ಬಂದ್ರಷ್ಟೇ ಕೊಡಬೇಕೇ ಬಿಟ್ರೆ ಯಾರೊಬ್ರು ಮುಖ ತೋರಿಸಿ ನಾನು ಪಡಿಬಾರ್ದು. ನನ್ನ ಧ್ಯೇಯ ಇದು. ಈಗ ಹಡಿದ್ಮಳ ಶ್ರೀಪಾದ್ ಹೆಗಡರು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವರಿಗೆ 3,65,000 ನಾನು ಟ್ರಸ್ಟ್ ಕೊಟ್ಟಿದ್ದು ಮಾತ್ರ ಪಬ್ಲಿಕ್, ನಮ್ಮ ಮಧ್ಯವರ್ತಿ ಅಷ್ಟೇ. ಆಮೇಲೆ ಇನ್ನಿಬ್ಬರಿಗೆ 1 ಲಕ್ಷ ಕೊಟ್ಟಿದ್ದೇವೆ ನಾವು. ಪ್ರತಿ ವರ್ಷನೂ ಕೊಡ್ತಾನೆ ಇದ್ದೇವೆ 2-3 ಜನರಿಗೆ. ಈ ವರ್ಷ ಆಗಿ ಇವು ದೇವರಕುಂದ ನಾಗರಾಜ್ ಅವರಿಗೆ ಮನೆ ಕಟ್ಟಲಿಕ್ಕೆ 50,000, ಆಮೇಲೆ ಮಾನ್ಯ ಶ್ರೀಧರವರಿಗೆ 50,000, ಇನ್ನೊಬ್ಬರಿಗೆ ಒಂದು ಮಗು ಅಂದರೆ ಪ್ರತಿ ತಿಂಗಳು ಬ್ಲಡ್ ಬದಲು ಮಾಡಬೇಕು, ಆ ಮಗುಗೊಂದು 50,000 ಕೊಡೋದು. ಜನ ಕೊಟ್ಟಿದ್ದನ್ನು ಪ್ರಾಮಾಣಿಕವಾಗಿ ಕೊಡೋದು ನಾನು ಅಷ್ಟೇ. ಓಕೆ ಓಕೆ, ಇದು ಒಂದು ಒಳ್ಳೆಯ ನೆರವಿನ ಹಸ್ತ ಇದೆ ಆ್ಯಕ್ಚುಲಿ. ನಮ್ಮ ಉತ್ತರ ಕನ್ನಡದಲ್ಲಿ ಇಷ್ಟು ದೊಡ್ಡ ಮೊತ್ತ ಕೊಟ್ಟುವಂಥ ಸಂಸ್ಥೆಗಳು ಯಾವುದೂ ಇಲ್ಲ. ಮತ್ತು ಉತ್ತರ ಕನ್ನಡ ಸಂಪನ್ಮೂಲ ಉಂಟು, ಕೊಡುವ ಮನಸ್ಸು ಕಡಿಮೆ. ಬಟ್ ಅದನ್ನು ನೀವು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಅದಕ್ಕೊಂದು ಹೆಮ್ಮೆ ಇದೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಅದು ಕಂಟಿನ್ಯೂ ಆಗಿ ಮುಂದೆಯೂ ಕೂಡ ನಡೀಲಿ. ಈ ಬಾರಿಯೂ ಅದು ನಡೀತಾ ಇದೆ, ಅದೊಂದು ಖುಷಿಯಾದಂಥ ವಿಚಾರ. ನಾನು ಪ್ರತಿ ವರ್ಷ ಲೈವಲ್ಲಿ ಹೇಳೋದು ಹಾಗೆ, ಎಷ್ಟು ವರ್ಷ ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ವರ್ಷ ಮಾಡೋದು. ಹಣವೇ ಆಗಲಿಲ್ಲ ಅಲ್ಲಿಗೆ ಬಿಟ್ಬಿಡುದು ನಾನು ಅಷ್ಟೇ. ಒತ್ತಡ ಇಲ್ಲ. ನನ್ನ ಕೈಯಿಂದ ಒಂದು 100 ರೂಪಾಯಿ ಒಂದು ಆಟಕ್ಕಲ್ವಾ, ಯಾರನ್ನು ಮನೆ ಕರೆದು ಕೊಟ್ಬಿಡ್ತೇನೆ ನಾನು. ಹೌದು, ಕರೆಕ್ಟ್. ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಕಷ್ಟ ಜೀವನ, ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಹೇಳ್ತಾರೆ. ಆಮೇಲೆ ಯಕ್ಷಗಾನಕ್ಕೆ ಉಳಿವಿಲ್ಲ ಅಂತ ಸುಮಾರು ವರ್ಷದ ಹಿಂದೆ ಮಾತಾಡ್ತಿದ್ರು. ಈಗ ಸದ್ಯಕ್ಕೆ ಯಾರು ಮಾತಾಡ್ತಿಲ್ಲ. ಇದೆಲ್ಲೋದ್ರ ಬಗ್ಗೆ ಓವರ್ ಆಲ್ ವಿಮರ್ಶಾತ್ಮಕವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಕಲೆಗೆ ಸಾವೇ ಇಲ್ಲ. ಈ ಪ್ರಪಂಚ ಯಾವಾಗ ಎಂಡ್ ಆಗುತ್ತೋ ಆವತ್ತು ಕಲೆ ಎಂಡ್ ಆಗುತ್ತೆ. ಸಮಸ್ಯೆಗಳಿಲ್ಲ. ಇನ್ನು ಬದುಕಿಗೆ ಇದನ್ನು ವೃತ್ತಿಯಾಗಿ ಸ್ವೀಕರಿಸುವಾಗ ತುಂಬಾ ಯೋಚನೆ ಮಾಡ್ಕೊಳ್ಬೇಕು. ನಮ್ಮ ಬೇಕು ಬೇಡಿಕೆ ಒಂದು ಮಿತಿಯಲ್ಲಿ ಇದ್ರೆ ಇದನ್ನು ವೃತ್ತಿಯಾಗಿ ಸ್ವೀಕರಿಸಬೇಕು. ನಮ್ಮ ಬೇಕು ಬೇಡಿಕೆ ಅತಿ ಆದರೆ ಇದು ಈ ವೃತ್ತಿಯಾಗಿ ಸ್ವೀಕರಿಸಿದ್ರೆ ಅವನು ಸೋಲ್ತಾನೆ. ಯಾಕಂದ್ರೆ ಇದ್ರ ವ್ಯಾಪ್ತಿ ಚಿಕ್ಕದು, ಹಾಗಾಗಿ ಪ್ರಾಪ್ತಿಯೂ ಚಿಕ್ಕದೇ ಇಲ್ಲಿ ಅಲ್ವಾ? ಹೌದು, ಒಂದು 4 ಡಿಸ್ಟ್ರಿಕ್ಟ್ ವ್ಯಾಪ್ತಿ. ಆ ಲೆಕ್ಕದಲ್ಲಿ ಇಡೀ ಸಂಗೀತವು, ಭರತನಾಟ್ಯ ಇಡೀ ದೇಶವ್ಯಾಪಿ ಅಥವಾ ವಿಶ್ವವ್ಯಾಪಿ ಆದ್ರೆ ಅವ್ರ ಕಾರ್ಯಕ್ರಮ ಎಷ್ಟಾಗ್ತದೆ ಟ್ಯಾಲಿ ಮಾಡಿ ನೀವು. ನಮ್ದು ಬರೀ 3 ಡಿಸ್ಟ್ರಿಕ್ಟ್ ತಪ್ಪು 4 ಡಿಸ್ಟ್ರಿಕ್ಟ್ ಆದ್ರೆ ಒಂದು ಯಕ್ಷಗಾನ ಎಷ್ಟಾಗ್ತದೆ ಹೇಳಿ? ಈಗ ತುಂಬ ಆಟ ಆಗ್ತದೆ. ಈಗ ಮೇಳಗಳು 5-6 ಮೇಳ ಒಂದೊಂದು ದೇವಸ್ಥಾನದಿಂದ ಅಷ್ಟು ಆಟಗಳಾಗ್ತದೆ.
ಹೌದು ಹೌದು. ಹಾಗಾಗಿ ಭಾಳ ನಿರೀಕ್ಷೆ ಮಾಡ್ಕೊಂಡು ಬರೋದು ಒಳ್ಳೇದಲ್ಲ ಯಕ್ಷಗಾನಕ್ಕೆ. ಓಕೆ. ಬಂದ ಮೇಲೆ ಪ್ರೇಕ್ಷಕರ ನಿರೀಕ್ಷೆ ಹುಸಿ ಮಾಡಬಾರ್ದು. ನಿಮ್ಮ ಡ್ರೀಮ್ ಏನು ಸರ್ ಮುಂದೆ? ಈ ಒಂದೇನೋ ಕನಸು ಇದ್ರೆ ಅದನ್ನ ಹಂಚ್ಕೋಬೋದು ನಮ್ಮ ಹತ್ರ. ನನ್ನ ಡ್ರೀಮು ಅಂದರೆ ನಾನೊಂದು ಈಗ ಪುರುಷ ವೇಷಕ್ಕೆ ಬಂದಿದ್ದೇನೆ, ಅದರಲ್ಲೊಂದು ಸ್ಥಾಪನೆ ಆಗಬೇಕು ಅಂತ ಒಂದು ಆಸೆ. ಇನ್ನೊಂದು ಅಭಿನೇತ್ರಿ ಮೂಲಕ ಒಂದು ಒಳ್ಳೆ ಅಡೋಟೋರಿಯಂ ಆಗಬೇಕು, ಅದು ಪಬ್ಲಿಕ್ಕಿಗೆ ಬಿಟ್ಟು ಹೋಗಬೇಕು. ನಾ ಸತ್ರು ಒಂದು ಅಡೋಟೋರಿಯಂ ಉಳಿಬೇಕು. ಓಕೆ. ಅಂದರೆ ಹೇಗೆ ಅಂದರೆ ಉತ್ತರ ಕನ್ನಡಕ್ಕೆ ಯಾವುದೇ ಕಲಾವಿದ ಬರಲಿ ಅಥವಾ ಕಲೆಗೆ ಸಂಬಂಧಪಟ್ಟ ಯಾವುದೇ ಕೆಲಸಕ್ಕೆ ಬರಲಿ, ಅವ್ರಿಗೆ ವಸತಿ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಜಾಗ, ಊಟೋಪಚಾರಕ್ಕೆ ಒಂದು ವ್ಯವಸ್ಥಿತ ಜಾಗ, ಆಮೇಲೆ ಒಳ್ಳೆಯ ಒಂದು ಅಡೋಟೋರಿಯಂ. ಅದೇ ಅಡೋಟೋರಿಯಂ ಹೇಗಿರಬೇಕು ಅಂದರೆ ಕಲ್ಯಾಣ ಮಂಟಪವೂ ಮದುವೆಗೂ ವ್ಯವಸ್ಥಿತ ಆಗಬೇಕು. ಬಡಬಗ್ಗರಿಗೆ ಮತ್ತು ಕಲಾವಿದರಿಗೆ ಬರೀ ಮೇಂಟೆನೆನ್ಸ್ ಚಾರ್ಜ್ ಕೊಟ್ಟು ಒಂದು ಮದುವೆ ಮಾಡ್ಕೊಂಡು ಶುಭ ಕಾರ್ಯಕ್ರಮಕ್ಕೆ ಮಾಡ್ಕೊಂಡು ಹೋಗ್ಬೇಕಪ್ಪ, ಎಲ್ಲದಕ್ಕೂ ಅನುಕೂಲವಾಗಿ ಇರಬೇಕು. ಅಂಥದ್ದೊಂದು ಮಾಡಿ ಸಾಯಬೇಕು ಅಂತ ಉಂಟು, ನೋಡಬೇಕಿನ್ನು. ಅಯ್ಯೋ, ಹೌದು. ನಿಮ್ಮ ಕನಸು ಈಡೇರಲಿ, ಅದು ಈಡೇರಲೇಬೇಕು ಅಂತ ನಾನು ಅಂದ್ಕೊತೀನಿ. ಸೊ ಇವತ್ತು ನಾವು ಕುಮಟಕ್ಕೆ ಬಂದಾಗ ನಮಗೆ ನಿಮ್ಮ ಮನೆಯನ್ನೆಲ್ಲ ತೋರ್ಸೋಕೊಂದು ಅವಕಾಶವನ್ನು ಮಾಡಿಕೊಟ್ರಿ. ನಿಮ್ಮ ಜೊತೆನೂ ಒಂದು ಮಾತಾಡೋದಕ್ಕೊಂದು ಅವಕಾಶ ಸಿಕ್ತು. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಇಷ್ಟು ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಸರ್, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್. ಎಸ್ ಸರ್. ಜೊತೆಯಲ್ಲಿ ಯಕ್ಷಗಾನವಾಗಿ ನೀವು ಇಷ್ಟೆಲ್ಲ ಹೋರಾಟ ಕೊಡ್ತಾ ಇದ್ದೀರಿ, ಇಷ್ಟೆಲ್ಲ ಕಲಾವಿದರನ್ನು ಬೆಂಬಲಿಸ್ತಾ ಇದ್ದೀರಿ, ಸಂದರ್ಶನ ಮಾಡ್ತಾ ಇದ್ದೀರಿ. ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.